ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಉತ್ತಮ ಜೀವನದ ಕನಸು ಕಂಡು ಇಂಡಿಯಾದಿಂದ ಆಸ್ಟ್ರೇಲಿಯಾಗೆ ಹಾರಿದ್ರು. ಬೆಂಗಳೂರಲ್ಲಿದ್ದ ತಮ್ಮ ಕುಟುಂಬದ ಬೇಕು ಬೇಡಗಳನ್ನು ಪೂರೈಸೋಕೆ ಡಬಲ್ ಶಿಫ್ಟ್ ಕೆಲಸ ಮಾಡಿದ್ರು. ಅವತ್ತೊಂದಿನ ಅವರು ತುಂಬ ಖುಷಿಯಲ್ಲಿದ್ದರು. ಯಾಕಂದರೆ ಅವರು 2 ವಾರಗಳಲ್ಲಿ ಇಂಡಿಯಾಗೆ ಬರೋರಿದ್ರು. ಮಗಳಿಗೆ ಪೆಂಗ್ವಿನ್ ಟಾಯ್ ಗಿಫ್ಟ್ಸ್ ಎಲ್ಲ ತಗೊಂಡು ಪ್ಯಾಕಿಂಗ್ ಮಾಡ್ಕೊಂಡಿದ್ರು. ಆದರೆ ಈ ವೇಳೆ ರಸ್ತೆ ಮಧ್ಯೆ ಯಾರೋ ಅವರ ಮೇಲೆ ಹಲ್ಲೆ ಮಾಡಿ ಕೊಂದು ಹಾಕಿದ್ರು. ಭಾರತಕ್ಕೆ ಬರಬೇಕಿದ್ದವರು ಆಸ್ಟ್ರೇಲಿಯಾದಲ್ಲಿ ಬೀದಿ ಹೆಣವಾಗಿದ್ರು. ಹಾಗಾದರೆ ಏನಿದು ಕೇಸ್? ಉದ್ಯೋಗ ಅರಸಿ ವಿದೇಶಕ್ಕೆ ಹೋಗಿದ್ದ ಬಂಟ್ವಾಳದ ಮಹಿಳೆಯನ್ನ ಕೊಂದಿದ್ದು ಯಾರು? ಕೊಲೆಯ ಉದ್ದೇಶ ಏನು? ಆಸ್ಟ್ರೇಲಿಯಾದ ಸ್ಟ್ರೈಕ್ ಫೋರ್ಸ್ ಮಾರ್ಕೋಲಾ ಪೊಲೀಸರು ಭಾರತಕ್ಕೂ ಬಂದು ಯಾಕೆ ತನಿಖೆ ಮಾಡಿದ್ರು? ಈ ಕೊಲೆಗೂ ದಕ್ಷಿಣ ಕನ್ನಡ ಜಿಲ್ಲೆಗೂ ಏನು ಸಂಬಂಧ? ಈ ಕೇಸ್ನಲ್ಲಿ ಲೇಟೆಸ್ಟ್ ಡೆವಲಪ್ಮೆಂಟ್ ಏನಾಗಿದೆ? ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಕ್ರೈಮ್ ಸ್ಟೋರಿಯಲ್ಲಿ ಹೇಳ್ತೀವಿ. ಇದು ವೆರಿ ಫೇಮಸ್ ಪ್ರಭಾ ಶೆಟ್ಟಿ ಕೊಲೆ ಕೇಸ್. ನಾನು ಸಮೀನಾ. ನಮ್ಮ ಇವತ್ತಿನ ಕ್ರೈಮ್ ಸ್ಟೋರಿ ಸ್ಟಾರ್ಟ್ ಆಗೋದು ಆಸ್ಟ್ರೇಲಿಯಾದಿಂದ. ಆದರೆ ಅದರ ಲಿಂಕ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೂ ಇದೆ. ಅವತ್ತು 7 ಮಾರ್ಚ್ 2015 ಶನಿವಾರ. ಸ್ಥಳ ಆಸ್ಟ್ರೇಲಿಯಾದ ಸಿಡ್ನಿ. ಸಮಯ ರಾತ್ರಿ 9 ಗಂಟೆ ಸುಮಾರು. ಇಲ್ಲಿನ ಪ್ಯಾರಾಮಟ್ಟ ರೈಲ್ವೆ ಸ್ಟೇಷನ್ನಿಂದ ಶಾರ್ಟ್ಕಟ್ ತಗೊಂಡು ಒಬ್ಬ ಮಹಿಳೆ ತನ್ನ ಮನೆ ಕಡೆ ಹೊರಟಿದ್ರು. ಅಂದಹಾಗೆ ಅವರ ಹೆಸರು ಪ್ರಭಾ ಶೆಟ್ಟಿ. ಅವರಿಗೆ 41 ವರ್ಷ ವಯಸ್ಸು. ಮೂಲತಃ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದವರು. ಸಾಫ್ಟ್ವೇರ್ ಇಂಜಿನಿಯರ್. ಬೆಂಗಳೂರಲ್ಲಿ ಕೆಲಸಕ್ಕಿದ್ದ ಪ್ರಭಾ ವಿದೇಶದಲ್ಲಿ ಪ್ಲೇಸ್ಮೆಂಟ್ ಸಿಕ್ಕ ಕಾರಣ ಸಿಡ್ನಿಯಲ್ಲಿ ಸಾಫ್ಟ್ವೇರ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರು. ಗಂಡ ಮತ್ತು ಮಗಳು ಇಲ್ಲೇ ಭಾರತದಲ್ಲಿದ್ರು. ಅವತ್ತು ಪ್ರಭಾ ಶೆಟ್ಟಿ ಅವರಿಗೆ ಡಬಲ್ ಶಿಫ್ಟ್ ಕೆಲಸ ಇತ್ತು. ಕೆಲಸ ಮುಗಿಸಿ ರೈಲ್ವೆ ಸ್ಟೇಷನ್ನಿಂದ ಮನೆ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ರು. ಪ್ರಭಾ ಶೆಟ್ಟಿ ಅವರ ಮನೆ ಇರೋದು ವೆಸ್ಟ್ ಮಿಡ್ನಲ್ಲಿ. ಹಾಗಾಗಿ ಅರ್ಗೈಲ್ ಸ್ಟ್ರೀಟ್ ಮೂಲಕ ಹೋಗ್ತಾ ಇದ್ರು. ಫುಲ್ ಡೇ ಬ್ಯುಸಿ ಇದ್ದಿದ್ರಿಂದ ಗಂಡ ಮತ್ತು ಮಗಳ ಜೊತೆ ಮಾತಾಡೋಕೆ ಆಗಿರಲಿಲ್ಲ. ಹೀಗಾಗಿ ಗಂಡ ಅರುಣ್ ಕುಮಾರ್ ಮತ್ತು 9 ವರ್ಷದ ಮಗಳ ಜೊತೆ ಫೋನ್ನಲ್ಲಿ ಮಾತಾಡ್ತಾ ಪಾರ್ಕಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. 2 ವಾರಗಳಲ್ಲಿ ಭಾರತಕ್ಕೆ ರಿಟರ್ನ್ ಹೋಗೋ ಪ್ಲಾನ್ ಇತ್ತು. ಈ ಬಗ್ಗೆ ಮಾತಾಡ್ತಾ ಮಗಳಿಗೆ ಏನ್ ಬೇಕು ಅಂತೆಲ್ಲ ಕೇಳ್ತಾ ಬರ್ತಾ ಇದ್ರು. ಮಗಳಿಗೆ ಅದಾಗ್ಲೇ ಪೆಂಗ್ವಿನ್ ಟಾಯ್ ಸೇರಿದಂತೆ ಇನ್ನೂ ಏನೇನೋ ಗಿಫ್ಟ್ಸ್ ತಗೊಂಡಿದ್ದೀನಿ ಅಂತ ಫೋನ್ನಲ್ಲಿ ಹೇಳ್ತಾ ಸಾಕ್ತಿದ್ರು. ಗಂಡನ ಜೊತೆಗೂ ಫುಲ್ ಡೇ ಏನೇನಾಯ್ತು, ಏನು ಊಟ ಮಾಡಿದ್ರಿ, ಹೆಲ್ತ್ ಹೇಗಿದೆ ಅಂತೆಲ್ಲ ಕುಶಲೋಪರಿ ಮಾತಾಡ್ತಾ ಇದ್ರು. ಈ ವೇಳೆ ಯಾರೋ ನನ್ನನ್ನ ಫಾಲೋ ಮಾಡ್ತಾ ಇದ್ದಾರೆ ಅಂತ ಪ್ರಭಾಗೆ ಅನಿಸಿತ್ತು. ಈ ಬಗ್ಗೆ ಗಂಡ ಅರುಣ್ಗೂ ಹೇಳ್ತಾರೆ. ಅರುಣ್, ಯಾರೋ ನನ್ನನ್ನ ಫಾಲೋ ಮಾಡ್ತಾ ಇದ್ದಾರೆ, ಇಲ್ಲಿ ತುಂಬಾ ಕತ್ತಲೆ ಇದೆ, ಯಾಕೋ ನನಗೆ ತುಂಬಾ ಭಯ ಆಗ್ತಾ ಇದೆ ಅಂತಾರೆ. ಅದಕ್ಕೆ ಅರುಣ್, ನೀನು ಭಯ ಪಡಬೇಡ, ಬೇಗ ಮನೆಗೆ ಹೋಗು ಅಂತಾರೆ. ಹೀಗೆ ಹೇಳ್ಕೊಂಡೆ ಪ್ರಭಾ ಫಾಸ್ಟ್ ಆಗಿ ನಡೆಯೋಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟರಲ್ಲಿ ಪ್ರಭಾ ಜೋರಾಗಿ ಕಿರ್ಚ್ಕೊಳ್ತಾರೆ. ಆ ಕಡೆ ಫೋನ್ನಲ್ಲಿದ್ದ ಅರುಣ್ ಗಾಬರಿಯಾಗಿದ್ರು. ಪ್ರಭಾ ಏನಾಯ್ತು ಅಂತ ಕೇಳ್ತಾರೆ. ಪ್ರಭಾ ಅವರ ಫೋನ್ ನೆಲದ ಮೇಲೆ ಬಿದ್ದಿತ್ತು. ಹಿ ಸ್ಟ್ಯಾಬ್ಡ್ ಮೀ ಡಾರ್ಲಿಂಗ್, ಹಿ ಸ್ಟ್ಯಾಬ್ಡ್ ಮೀ, ಐ ಹ್ಯಾವ್ ಬೀನ್ ಸ್ಟ್ಯಾಬ್ಡ್, ಐ ಆಮ್ ಡೈಯಿಂಗ್ ಅಂತ ಪ್ರಭಾ ಹೇಳ್ತಿರೋದು ಕೇಳಿಸ್ತಾ ಇತ್ತು. ಇಂಡಿಯಾದಲ್ಲಿದ್ದ ಅರುಣ್ಗೆ ಕೈಕಾಲುಗಳಲ್ಲಿ ನಡುಕ ಶುರುವಾಗಿತ್ತು. ಅಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಏನ್ ಮಾಡೋದು ಅರ್ಥ ಆಗಲಿಲ್ಲ. ಪ್ರಭಾ ಏನಾಯ್ತು, ಮಾತಾಡು ಪ್ಲೀಸ್, ಮಾತಾಡು ಅಂತ ಹೇಳ್ತಾರೆ. ಬಟ್ ಆ ಕಡೆಯಿಂದ ಪ್ರಭಾ ವಾಯ್ಸ್ ಬರಲ್ಲ. ಪ್ರಭಾ ಅದಾಗ್ಲೇ ತದ ಮಡುವಿನಲ್ಲಿ ಬಿದ್ದಿದ್ರು. ಪ್ರಭಾ ಮೇಲೆ ಹರಿತವಾದ ವಸ್ತುವಿಂದ ಹಲ್ಲೆ ಮಾಡಲಾಗಿತ್ತು. ಅವರು ಹೋಗ್ತಿದ್ದ ಪಾರ್ಕ್ನ ರೋಡ್ ನಿರ್ಜನ ಪ್ರದೇಶವಾಗಿತ್ತು. ಅದರಲ್ಲೂ ಅವತ್ತು ಇಡೀ ದಿನ ಮಳೆ ಬೀಳ್ತಾ ಇತ್ತು. ಹಾಗಾಗಿ ಆ ರೋಡಲ್ಲಿ ಹೆಚ್ಚು ಜನ ಕೂಡ ಓಡಾಡ್ತಾ ಇರಲಿಲ್ಲ. ಪ್ರಭಾ ಇರ್ತಿದ್ದ ಮನೆಯಿಂದ ಬರೀ 300 ಮೀಟರ್ ದೂರದಲ್ಲಿ ಅವರ ಮೇಲೆ ಅಟ್ಯಾಕ್ ಆಗಿತ್ತು. ಪ್ರಭಾ ಶೆಟ್ಟಿ ಕುತ್ತಿಗೆ ಮತ್ತು ಹೊಟ್ಟೆಗೆ ಚಾಕುವಿನಿಂದ ಇರಿದು ದುಷ್ಕರ್ಮಿಗಳು ಪರಾರಿಯಾಗಿದ್ರು. ಪ್ರಭಾ ಶೆಟ್ಟಿ ಅಲ್ಲೇ ಕುಸಿದು ಬಿದ್ದಿದ್ರು. ತದ ಮಡುವಿನಲ್ಲಿ ಪ್ರಜ್ಞೆ ತಪ್ಪಿದ್ರು. ಅರುಣ್ ಕೂಡಲೇ ಪ್ರಭಾ ಅವರ ರೂಮ್ಮೇಟ್ ಶಾರದಾಗೆ ಕಾಲ್ ಮಾಡ್ತಾರೆ. ಅವರು ತಕ್ಷಣ ಪೊಲೀಸ್ ಮತ್ತು ಆಂಬ್ಯುಲೆನ್ಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸರು ಮತ್ತು ಡಾಕ್ಟರ್ ಟೀಮ್ ಘಟನಾ ಸ್ಥಳಕ್ಕೆ ಬರುತ್ತೆ. ತಕ್ಷಣ ಪ್ರಭಾರನ್ನ ಹತ್ತಿರದ ವೆಸ್ಟ್ ಮಿಡ್ ಪ್ರೈವೇಟ್ ಆಸ್ಪತ್ರೆಗೆ ದಾಖಲಿಸ್ತಾರೆ. ಆದರೆ ತೀವ್ರ ರಕ್ತಸ್ರಾವ ಆಗಿದ್ರಿಂದ ಚಿಕಿತ್ಸೆ ಫಲಕಾರಿಯಾಗದೆ ಅದೇ ರಾತ್ರಿ 12:45 ಸುಮಾರಿಗೆ ಪ್ರಭಾ ಕೊನೆ ಉಸಿರೆಳಿತಾರೆ. ಈಗಿದ್ದ ಪ್ರಶ್ನೆ ಅಂದ್ರೆ ಪ್ರಭಾ ಶೆಟ್ಟಿ ಅವರ ಮೇಲೆ ಯಾರಿಗೆ ದ್ವೇಷ ಇತ್ತು? ತನ್ನ ಪಾಡಿಗೆ ತಾನು ಕೆಲಸ ಮಾಡಿಕೊಂಡಿದ್ದ ಪ್ರಭಾರನ್ನ ಇಷ್ಟು ಭೀಕರವಾಗಿ ಯಾರು ಕೊಲೆ ಮಾಡ್ತಾರೆ? ಕೊಲೆಗೆ ಮೋಟಿವ್ ಏನು ಅನ್ನೋ ಬಗ್ಗೆ ಕ್ಲಾರಿಟಿ ಇರಲಿಲ್ಲ. ಇತ್ತ ಊರಲ್ಲಿದ್ದ ಪ್ರಭಾ ಅವರ ಗಂಡ ಅರುಣ್ ಕುಮಾರ್ಗೆ ಪ್ರಭಾ ಸಾವಿನ ಸುದ್ದಿ ತಲುಪುತ್ತೆ. ಯಾರೋ ಪ್ರಭಾರನ್ನ ಕೊಲೆ ಮಾಡಿದ್ರು ಅನ್ನೋ ವಿಷಯ ಕೇಳಿ ಅರುಣ್ ಘಾಸಿಗೊಂಡಿದ್ರು. ಕೂಡಲೇ ಅರುಣ್ ಕುಮಾರ್ ಮಗಳನ್ನ ತನ್ನ ತಾಯಿ ಹತ್ರ ಬಿಟ್ಟು ಸಿಡ್ನಿಗೆ ಹೋಗ್ತಾರೆ. ಇಲ್ಲಿಂದ ಆಸ್ಟ್ರೇಲಿಯಾ ಪೊಲೀಸರ ರೋಚಕ ತನಿಖೆ ಶುರುವಾಗುತ್ತೆ. ಇದುವರೆಗೂ ದರೋಡೆಗಾಗಿ ಕೊಲೆಯಾಗಿರಬಹುದು ಅಂದ್ಕೊಂಡಿದ್ದವರಿಗೆ ಇದೊಂದು ಪಕ್ಕಾ ಪ್ಲಾನ್ ಮಾಡಿ ಸುಪಾರಿ ಕೊಟ್ಟು ಮಾಡಿಸಿದ ಕೊಲೆ ಅನ್ನೋ ವಿಷಯ ಅಚ್ಚರಿ ಮೂಡಿಸಿತ್ತು. ಹಾಗಾದ್ರೆ ಕೊಲೆಗಾರ ಯಾರು?
ಕೊಲೆ ಮಾಡಿಸಿದ್ದು ಯಾರು? ಕೊಲೆ ಯಾಕಾಯಿತು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೂ ಮೊದಲು ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ನೋಡೋಣ. ಪ್ರಭಾ ಶೆಟ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಅಮ್ಮುಂಜೆ ಗ್ರಾಮದವರು. ತಂದೆ ಮಹಾಬಲ ಶೆಟ್ಟಿ, ಅಮ್ಮ ಸರೋಜಿನಿ ಶೆಟ್ಟಿ. ಮಹಾಬಲ ಶೆಟ್ಟಿ ಮೂಲತಃ ಕೃಷಿಕರು, ರಬ್ಬರ್ ಪ್ಲಾಂಟೇಶನ್ ಮಾಡ್ತಾರೆ. ಪ್ರಭಾ ಅಪ್ಪ ಅಮ್ಮನ ಮುದ್ದಿನ ಮಗಳಾಗಿದ್ರು. ಬಂಟ್ವಾಳ ತಾಲೂಕಿನ ಅಮ್ಮುಂಜೆಯ ಸೆಂಟ್ ಆಂಥನೀಸ್ ಪ್ರೈಮರಿ ಸ್ಕೂಲ್ನಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಮಂಗಳೂರಿನ ಸೆಂಟ್ ಆಗ್ನೆಸ್ ಕಾಲೇಜಲ್ಲಿ PUC ಮಾಡ್ತಾರೆ. ಓದಿನಲ್ಲಿ ತುಂಬಾ ಚೂಟಿಯಾಗಿದ್ದ ಪ್ರಭಾ ಎಂಜಿನಿಯರಿಂಗ್ ಮಾಡ್ತೀನಿ ಅಂತ ಅಪ್ಪ ಅಮ್ಮನಿಗೆ ಹೇಳಿದಾಗ, ಆಯ್ತು ಮಗಳೇ, ನೀನ್ ಏನ್ ಬೇಕಾದ್ರೂ ಓದು, ಎಷ್ಟು ಬೇಕಾದ್ರೂ ಓದು ಅಂತ ಸಪೋರ್ಟ್ ಮಾಡ್ತಾರೆ. 1992ಕ್ಕೆ ಪ್ರಭಾ ಸುಳ್ಯದ KVG ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಂಜಿನಿಯರಿಂಗ್ಗೆ ಸೇರ್ಕೋತಾರೆ. 1996ರಲ್ಲಿ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಎಂಜಿನಿಯರಿಂಗ್ ಮುಗಿಸ್ತಾರೆ. ಅದು ಡಿಸ್ಟಿಂಕ್ಷನ್ ಮಾರ್ಕ್ಸ್ ತಗೊಂಡು ಪಾಸ್ ಆಗಿದ್ರು. BE ಆದ್ಮೇಲೆ ಕೆಲಸ ಅರಸಿ ಹೈಟೆಕ್ ಸಿಟಿ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಲ್ಲಿ ಲಿಂಕ್ ಸಾಫ್ಟ್ವೇರ್ ಅನ್ನೋ ಕಂಪನಿಯಲ್ಲಿ ಫಸ್ಟ್ ಜಾಬ್ ಸಿಗುತ್ತೆ. ಪ್ರಭಾ ಅವರ ಲೈಫಲ್ಲಿ ಎಲ್ಲ ಚೆನ್ನಾಗಿತ್ತು. ಪ್ರಭಾ ತುಂಬಾ ಸಂತೋಷವಾಗಿದ್ರು. ಹೀಗಿರುವಾಗ 1996ರಲ್ಲಿ ಪ್ರಭಾಗೆ ಅರುಣ್ ಕುಮಾರ್ ಗೋವಿಂದರಾಜು ಅನ್ನೋ ಒಬ್ಬ ಯುವಕನ ಪರಿಚಯ ಆಗುತ್ತೆ. ಅರುಣ್ ಕುಮಾರ್ ಕೂಡ ಸಾಫ್ಟ್ವೇರ್ ಇಂಜಿನಿಯರ್. ಅರುಣ್ ನೋಡೋಕೆ ತುಂಬಾ ಚೆನ್ನಾಗಿದ್ರು. ಅವರು ಬೆಂಗಳೂರವರೇ ಆಗಿದ್ರು. ಕೆಲಸದ ಸಂದರ್ಭ ಇಬ್ರು ಭೇಟಿ ಆಗ್ತಾರೆ. ಕ್ರಮೇಣ ಇಬ್ಬರ ಪರಿಚಯ ಫ್ರೆಂಡ್ಶಿಪ್ಗೆ ತಿರುಗಿತ್ತು. ಇಬ್ಬರು ಕ್ಲೋಸ್ ಆಗ್ತಾರೆ. 4 ವರ್ಷದ ನಂತರ ಮದುವೆಯಾಗೋಣ ಅಂತ ತೀರ್ಮಾನಿಸ್ತಾರೆ. ಆದರೆ ಇಲ್ಲೊಂದು ಸಮಸ್ಯೆ ಇತ್ತು. ಜಾತಿ ಅಡ್ಡ ಬಂದಿತ್ತು. ಎರಡೂ ಫ್ಯಾಮಿಲಿಯಲ್ಲಿ ಮದುವೆಗೆ ವಿರೋಧಿಸ್ತಾರೆ. ಆದ್ರೆ ನಿಜವಾದ ಪ್ರೇಮಿಗಳು ಯಾವತ್ತಿಗೆ ಜಾತಿ ಭೇದ ವಿರೋಧಕ್ಕೆಲ್ಲ ತಲೆಕೆಡಿಸಿಕೊಳ್ತಾರೆ ಹೇಳಿ? ಆದ್ರೆ ನಾವಿಬ್ರೇ ಮದುವೆ ಆಗೋದು ಅಂತ ಪಟ್ಟು ಹಿಡಿತಾರೆ. ಪ್ರಭಾ ಮನೆಯಲ್ಲಿ ಮದುವೆಗೆ ವಿರೋಧಿಸೋಕೆ ಇನ್ನೂ ಒಂದು ಕಾರಣ ಇತ್ತು. ಅರುಣ್ ಕುಮಾರ್ ಮನೆಯ ಆರ್ಥಿಕ ಪರಿಸ್ಥಿತಿ ಅಷ್ಟಕ್ಕಷ್ಟೇ ಅನ್ನುವಂತಿತ್ತು. ಹೀಗಾಗಿ ಪ್ರಭಾ ಅಪ್ಪ ಅಮ್ಮ ಬೇಡ ಅಂದಿದ್ರು. ಆದ್ರೆ ಮಕ್ಕಳು ಇಷ್ಟಪಟ್ಟಿದ್ದಾರೆ ಅಂದಮೇಲೆ ಯಾಕೆ ತಕರಾರು ಮಾಡೋದು ಅಂತ ಮದುವೆಗೆ ಒಪ್ಕೋತಾರೆ. ಹೇಗೂ ಇಬ್ರು ಎಂಜಿನಿಯರ್, ಇಬ್ರು ಕೆಲಸ ಮಾಡ್ತಾರೆ, ಚೆನ್ನಾಗಿ ಸಂಪಾದಿಸ್ತಾರೆ, ಒಟ್ಟಿಗೆ ಖುಷಿಯಾಗಿರ್ತಾರೆ ಅಂತ ಇಬ್ಬರ ಮನೆಯಲ್ಲೂ ಮದುವೆಗೆ ಒಪ್ಕೋತಾರೆ. ಇಬ್ಬರಿಗೂ ಮದುವೆ ಆಗುತ್ತೆ. ಮದುವೆ ಆದ್ಮೇಲೆ ಬೆಂಗಳೂರಲ್ಲೇ ಸೆಟ್ಲ್ ಆಗ್ತಾರೆ. 2005ರಲ್ಲಿ ಒಂದು ಮುದ್ದಾದ ಹೆಣ್ಣು ಮಗು ಆಗುತ್ತೆ. ಇಲ್ಲಿಂದ ಪ್ರಭಾ ಅರುಣ್ ಬದುಕು ಖುಷಿಯ ಟ್ರ್ಯಾಕ್ನಲ್ಲಿತ್ತು. ಹೀಗಿರುವಾಗ ತಾಯ್ತನದ ಸಂಭ್ರಮದಲ್ಲಿದ್ದ ಪ್ರಭಾಗೆ ಇನ್ನೊಂದು ಗುಡ್ ನ್ಯೂಸ್ ಸಿಗುತ್ತೆ. ಪ್ರಭಾ ಕೆಲಸ ಮಾಡ್ತಾ ಇದ್ದ ಲಿಂಕ್ ಸಾಫ್ಟ್ವೇರ್ ಕಂಪನಿಯನ್ನ ಮೈಂಟ್ರಿ ಕಂಪನಿ ಟೇಕ್ ಓವರ್ ಮಾಡುತ್ತೆ. ಈಗ ಪ್ರಭಾ ಮೈಂಟ್ರಿ ಕಂಪನಿಯಲ್ಲಿ ಒಳ್ಳೆ ಪೊಸಿಷನ್ಗೆ ಏರಿದ್ರು. ಸಂಬಳವೂ ಜಾಸ್ತಿ ಆಗಿತ್ತು. ಇಲ್ಲಿಂದ ಪ್ರಭಾ ಲೈಫ್ ಚೇಂಜ್ ಆಗಿತ್ತು. ಪ್ರಭಾ ಕಷ್ಟಪಟ್ಟು ಕೆಲಸ ಮಾಡಿ ಕರಿಯರ್ ಬಿಲ್ಡ್ ಮಾಡ್ತಾ ಇದ್ರು. ದಂಪತಿ ಇಬ್ರು ಅನ್ಯೋನ್ಯವಾಗಿದ್ರು. 2012ರಲ್ಲಿ ಒಂದು ಪ್ರಾಜೆಕ್ಟ್ ಕೆಲಸದ ಮೇಲೆ ಪ್ರಭಾ ಅವರಿಗೆ ಆಸ್ಟ್ರೇಲಿಯಾಗೆ ಹೋಗೋ ಆಫರ್ ಸಿಗುತ್ತೆ. ಅರುಣ್ ಕೂಡ ಒಳ್ಳೆ ಆಫರ್ ಮಿಸ್ ಮಾಡಬೇಡ ಅಂತಾರೆ. ಅರುಣ್ ಕೆಲಸ ಮತ್ತು ಮಗಳ ಸ್ಕೂಲ್ ಇದ್ದಿದ್ರಿಂದ ಪ್ರಭಾ ಒಬ್ಬರೇ ಆಸ್ಟ್ರೇಲಿಯಾಗೆ ಹೋಗಬೇಕಿತ್ತು. ಆಫರ್ ಅಕ್ಸೆಪ್ಟ್ ಮಾಡಿದ ಪ್ರಭಾ ಆಸ್ಟ್ರೇಲಿಯಾದ ಸಿಡ್ನಿಗೆ ಹೋಗ್ತಾರೆ. 3 ವರ್ಷ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ. ರಜೆ ಸಿಕ್ಕಾಗ್ಲೆಲ್ಲ ಗಂಡ, ಮಗಳು ಮತ್ತು ಕುಟುಂಬದವರನ್ನ ನೋಡೋಕೆ ಭಾರತಕ್ಕೆ ಬರ್ತಿದ್ರು. ಈಗ ಪ್ರಭಾಗೆ ಆಸ್ಟ್ರೇಲಿಯಾದ ಲೈಫ್ ಸ್ಟೈಲ್ ಹಿಡಿಸಿತ್ತು. ಅಲ್ಲೇ ಸೆಟ್ಲ್ ಆದ್ರೆ ಹೇಗೆ ಅಂತ ಯೋಚಿಸ್ತಾರೆ. ಈ ಬಗ್ಗೆ ಅಲ್ಲಿನ ಕೆಲ ಲೋಕಲ್ ಏಜೆಂಟ್ಸ್ ಹತ್ರನೂ ಮಾತಾಡ್ತಾರೆ. ಅರುಣ್ ಜೊತೆಗೂ ಈ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಅರುಣ್, ನೀವು ಇಲ್ಲೇ ಏನಾದರೂ ಕೆಲಸ ಹುಡುಕಿ, ಇಬ್ರು ಮಗಳ ಜೊತೆ ಇಲ್ಲೇ ಸೆಟ್ಲ್ ಆಗೋಣ ಅಂತ ಪ್ರಭಾ ಹೇಳ್ತಾರೆ. ಆದರೆ ಆಸ್ಟ್ರೇಲಿಯಾದಲ್ಲಿ ಸೆಟ್ಲ್ ಆಗೋದು ಅರುಣ್ಗೆ ಒಂಚೂರು ಇಷ್ಟ ಇರಲಿಲ್ಲ. ಹಲವು ಸಲ ಕನ್ವಿನ್ಸ್ ಮಾಡಿದ್ರು ಅರುಣ್ ಮನಸ್ಸು ಬದಲಿಸಲ್ಲ. ಕೊನೆಗೆ ಪ್ರಭಾ ಸರಿ ನಾನೇ ಭಾರತಕ್ಕೆ ಬಂದ್ಬಿಡ್ತೀನಿ ಅಂತ ಡಿಸೈಡ್ ಮಾಡ್ತಾರೆ. 2015ಕ್ಕೆ ಎಲ್ಲ ಪ್ಯಾಕಪ್ ಮಾಡಿ ಆಸ್ಟ್ರೇಲಿಯಾ ಬಿಟ್ಟು ಬರೋಕೆ ಪ್ಲಾನ್ ಮಾಡ್ತಾರೆ. ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋಕೆ ಇನ್ನೂ ಸ್ವಲ್ಪ ದಿನ ಮಾತ್ರ ಉಳಿದಿತ್ತು. ಹೀಗಾಗಿ ಓವರ್ ಟೈಮ್ ಡಬಲ್ ಶಿಫ್ಟ್ ಮಾಡಿ ವರ್ಕ್ ಮುಗಿಸ್ತಾ ಇದ್ರು. ಮಗಳಿಗೆ ಇಲ್ಲಿಂದಲೇ ಒಂದಷ್ಟು ಗಿಫ್ಟ್ಸ್ ತಗೊಂಡಿದ್ರು. ಅದರಲ್ಲೂ ಪ್ರಭಾ ಮಗಳು ನನಗೆ ಪೆಂಗ್ವಿನ್ ಟಾಯ್ ಬೇಕು ಅಂದಿದ್ಲು. ಹಾಗಾಗಿ ಅವಳಿಗಾಗಿ ಆ ಪೆಂಗ್ವಿನ್ ಟಾಯ್ ಕೂಡ ತಗೊಂಡಿದ್ರು. ಆದ್ರೆ ದುರಂತ ಅಂದ್ರೆ ಆ ಗಿಫ್ಟ್ ಮಗಳಿಗೆ ತಲುಪೋಕು ಮೊದಲೇ ಪ್ರಭಾ ಸಾವನ್ನಪ್ಪಿದ್ರು. ಆ ರೋಡ್ನಿಂದ ಬರಬೇಡ, ಅದು ನಿರ್ಜನ ಪ್ರದೇಶ, ಅಲ್ಲಿ ಜಾಸ್ತಿ ಜನ ಓಡಾಡಲ್ಲ ಅಂತ ಪ್ರಭಾ ರೂಮ್ಮೇಟ್ ಯಾವಾಗ್ಲೂ ಹೇಳ್ತಾ ಇದ್ರು. ಇನ್ಫ್ಯಾಕ್ಟ್ ಪ್ರಭಾ ಕೂಡ ಆ ರೋಡ್ನಿಂದ ಜಾಸ್ತಿ ಓಡಾಡ್ತಾ ಇರಲಿಲ್ಲ. ಆದ್ರೆ ಅವತ್ತು ಓವರ್ ಟೈಮ್ ಮಾಡಿದ್ರಿಂದ ತುಂಬಾ ಲೇಟ್ ಆಗೋಗಿತ್ತು. ಆ ರೋಡ್ನಿಂದ ಹೋದ್ರೆ ಶಾರ್ಟ್ಕಟ್ ಇಂದ ಬೇಗ ಮನೆಗೆ ಹೋಗೋಣ ಅಂತ ಆ ರೂಟ್ ತಗೊಂಡಿದ್ರು. ಭಯ ಆಗುತ್ತೆ ಅಂತಲೇ ನಡ್ಕೊಂಡು ಹೋಗುವಾಗ ಗಂಡ ಅರುಣ್ಗೆ ಫೋನ್ ಮಾಡಿ ಮಾತಾಡ್ತಾ ಹೋಗ್ತಾರೆ. ಆಗ ರಾತ್ರಿ 9 ಗಂಟೆ ಆಗಿತ್ತು. ಇಂಡಿಯಾದಲ್ಲಿ ಸಂಜೆ 4 ಗಂಟೆ ಸುಮಾರು. ಅವತ್ತು ಫೋನ್ನಲ್ಲಿ ಯಾರೋ ದಡೂತಿ ದೇಹದ ವ್ಯಕ್ತಿಯೊಬ್ಬ ನನ್ನನ್ನ ಫಾಲೋ ಮಾಡ್ತಾ ಇದ್ದಾನೆ ಅಂತ ಹೆದರುಕೊಂಡು ಹೇಳಿದ್ರು. ಯಾವಾಗ ಆ ಅನಾಮಧೇಯ ವ್ಯಕ್ತಿ ಅಟ್ಯಾಕ್ ಮಾಡಿದ್ನೋ
ಪ್ಲೀಸ್ ನನಗೆ ಏನೂ ಮಾಡಬೇಡಿ, ನಿಮಗೆ ಏನು ಬೇಕು ಎಲ್ಲ ತಗೋಬಿಡಿ, ನನ್ನನ್ನು ಬಿಟ್ಬಿಡಿ ಅಂತ ರಿಪೀಟೆಡ್ ಆಗಿ ಹೇಳಿದರು. ಇದನ್ನೆಲ್ಲ ಈ ಕಡೆ ಇದ್ದ ಅರುಣ್ ಕೇಳ್ತಾ ಇದ್ರು. ಆದರೆ ಏನೂ ಮಾಡಲಾಗದ ಅಸಹಾಯಕ ಸ್ಥಿತಿಯಲ್ಲಿದ್ದರು. ನಂತರ ಜೋರಾಗಿ ಕಿರುಚಿದ ಪ್ರಭಾ, ಹೀ ಸ್ಟ್ಯಾಬ್ ಮೀ ಅಂತ ಹೇಳಿದರು. ಅದೇ ಲಾಸ್ಟ್. ಮತ್ತೆ ಪ್ರಭಾ ಮಾತು ನಿಂತಿತ್ತು. ಪ್ರಭಾರ ಹಿರಿಯಣ್ಣ ಡಾಕ್ಟರ್ ಶಂಕರ್ ಶೆಟ್ಟಿ ಅವರು ಹಲವು ವರ್ಷಗಳಿಂದ ಪರ್ತ್ನಲ್ಲಿ ನೆಲೆಸಿದ್ರು. ಅಲ್ಲಿನ ಸಿಟಿಸನ್ ಆಗಿದ್ದಾರೆ. ತಂಗಿ ಪ್ರಭಾ ಸಿಡ್ನಿಯಲ್ಲಿ ಕೊಲೆಯಾದ ವಿಷಯ ಕೇಳಿ ಆಘಾತಗೊಂಡಿದ್ರು. ತಕ್ಷಣ ಪರ್ತ್ನಿಂದ ಸಿಡ್ನಿ ಹಾಸ್ಪಿಟಲ್ಗೆ ಬರ್ತಾರೆ. ಪೊಲೀಸರ ಜೊತೆ ಮಾತಾಡಿ ಪ್ರೊಸೀಜರ್ ಎಲ್ಲ ಮುಗಿಸ್ತಾರೆ. ದೇಹವನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ. ಅಷ್ಟೊತ್ತಿಗೆ ಅರುಣ್ ಕೂಡ ಬಂದಿದ್ರು. ಈ ವೇಳೆ ಅರುಣ್ ಮತ್ತು ಡಾಕ್ಟರ್ ಶಂಕರ್ ಶೆಟ್ಟಿ ಸಿಡ್ನಿಯಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಪ್ರಭಾರನ್ನ ಕೊಂದವರಿಗೆ ಶಿಕ್ಷೆ ಆಗಬೇಕು ಅಂತ ಮನವಿ ಮಾಡ್ತಾರೆ. ತಮ್ಮ ನೆಲದಲ್ಲಿ ಒಬ್ಬ ಭಾರತೀಯ ಇಂಜಿನಿಯರ್ ಹತ್ಯೆ ಆಗಿದ್ರಿಂದ ಈ ಸುದ್ದಿ ಆಸ್ಟ್ರೇಲಿಯಾದಲ್ಲಿ ಭಾರಿ ಸದ್ದು ಮಾಡಿತ್ತು. ಈ ಕೇಸನ್ನ ಆಸ್ಟ್ರೇಲಿಯಾದ ನ್ಯೂ ಸೌತ್ ವೇಲ್ಸ್ ಪೊಲೀಸರು ಸೀರಿಯಸ್ ಆಗಿ ತಗೊಳ್ತಾರೆ. ತನಿಖೆಯ ಜವಾಬ್ದಾರಿ ಸ್ಟ್ರೈಕ್ ಫೋರ್ಸ್ ಮಾರ್ಕೋಲಾ ಟೀಮ್ ಹೆಗಲೇರುತ್ತೆ. ಸ್ಟ್ರೈಕ್ ಫೋರ್ಸ್ ಮಾರ್ಕೋಲಾ ಅಂದ್ರೆ ಒಂದು ನಿರ್ದಿಷ್ಟ ಅಪರಾಧದ ತನಿಖೆ ಮಾಡೋಕೆ ಅಂತಾನೆ ರಚಿಸಲಾದ ವಿಶೇಷ ಪೊಲೀಸ್ ತಂಡ. ಇಲ್ಲಿ ಹೇಗೆ ATS CCB ಅಂತೀವೋ ಹಾಗೆ ಮಾರ್ಕೋಲಾ ಟೀಮ್ನ ಸದಸ್ಯರು ಇಂಥ ಕ್ರೈಮ್ ಸಾಲ್ವ್ ಮಾಡೋದ್ರಲ್ಲಿ ಪರಿಣಿತರಾಗಿರ್ತಾರೆ. ಮಾರ್ಕೋಲಾ ಟೀಮ್ ಇನ್ವೆಸ್ಟಿಗೇಷನ್ಗೆ ಇಳಿಯುತ್ತೆ. ಮೊದಲಿಗೆ ಲೂಟಿ, ದರೋಡೆ, ರೇಸಿಸಂ ಅಥವಾ ಲೈಂಗಿಕ ಹಲ್ಲೆ ಆಂಗಲ್ನಲ್ಲಿ ಆಗಿರೋ ಕೊಲೆ ಅಂತ ಸಂಶಯ ಪಡ್ತಾರೆ. ಘಟನಾ ಸ್ಥಳವನ್ನ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಾರೆ. ಇಲ್ಲಿ ಪ್ರಭಾರಿಂದ ದರೋಡೆ, ಲೂಟಿ ಏನೂ ಮಾಡಿರಲಿಲ್ಲ. ಪ್ರಭಾ ಕತ್ತಲ್ಲಿ ಹಾಕ್ಕೊಂಡಿದ್ದ ಚಿನ್ನದ ಚೈನ್, ಮೊಬೈಲ್ ಫೋನ್, ಕೀ, ಪರ್ಸ್ ಎಲ್ಲ ಹಾಗೆ ಇದ್ವು. ಹೀಗಾಗಿ ಇದು ದರೋಡೆಗೋಸ್ಕರ ಆಗಿರೋ ಕೊಲೆಯಲ್ಲ ಅನ್ನೋದು ಕನ್ಫರ್ಮ್ ಆಗಿತ್ತು. ಪ್ಯಾರಾಮಟ್ಟ ರೈಲ್ವೆ ನಿಲ್ದಾಣದಿಂದ ಪಾರ್ಕ್ವರೆಗೆ ಇರುವ CCTV ಕ್ಯಾಮೆರಾಗಳ ಸುಮಾರು 200 ಗಂಟೆಗಳ ಫುಟೇಜ್ ಚೆಕ್ ಮಾಡ್ತಾರೆ. ಇದರಲ್ಲಿ ಪ್ರಭಾ ಅವರು ಮನೆಗೆ ನಡ್ಕೊಂಡು ಹೋಗ್ತಿರೋದು ನೀಟಾಗಿ ಕ್ಲಿಯರ್ ಆಗಿ ರೆಕಾರ್ಡ್ ಆಗಿತ್ತು. ಆದರೆ ಅವರ ಹಿಂದೆ ಬರ್ತಿದ್ದ ಹಂತಕ ಕ್ಲಿಯರ್ ಆಗಿ ರೆಕಾರ್ಡ್ ಆಗಿರಲಿಲ್ಲ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಆ ಟೈಮಲ್ಲಿ ಆಸ್ಟ್ರೇಲಿಯಾದಲ್ಲಿ ಹಲವು ಭಾರತೀಯರ ಮೇಲೆ ಜನಾಂಗೀಯ ದಾಳಿ ಮಾಡಲಾಗ್ತಾ ಇತ್ತು. ಈ ವೇಳೆ ಹಲವರು ಪ್ರಾಣವನ್ನೂ ಕಳ್ಕೊಂಡಿದ್ರು. ಬಹುಶಃ ಇದೂ ಕೂಡ ಅದೇ ಸೀರೀಸ್ನ ಕೊಲೆಯ ಅನ್ನೋ ಗುಮಾನಿ ಇತ್ತು. ವಿಪರ್ಯಾಸ ಅಂದರೆ ಪ್ರಭಾ ಅವರ ಮೇಲೆ ಹಲ್ಲೆಯಾದ ಜಾಗದ ಅಕ್ಕಪಕ್ಕದಲ್ಲಿ ಎಲ್ಲೂ ಕೂಡ CCTV ಇರಲಿಲ್ಲ. ಪ್ಯಾರಾಮಟ್ಟ ಪಾರ್ಕ್ ಹತ್ರ ಲೈಟ್ಸ್ ಆಗಲಿ CCTV ಆಗಲಿ ಇರಲಿಲ್ಲ. ಘಟನಾ ಸ್ಥಳದಲ್ಲಿ ಪೊಲೀಸರಿಗೆ DNA ಸ್ಯಾಂಪಲ್ ಮತ್ತು ಫಿಂಗರ್ ಪ್ರಿಂಟ್ ಸಿಗುತ್ತೆ. ಅದನ್ನ ಕಲೆಕ್ಟ್ ಮಾಡಿ ಲ್ಯಾಬ್ಗೆ ಕಳಿಸ್ತಾರೆ. ಇಲ್ಲಿಂದ ಪೊಲೀಸರು ಸುಮಾರು 2000ಕ್ಕಿಂತ ಹೆಚ್ಚು ಜನರ ವಿಚಾರಣೆ ಮಾಡ್ತಾರೆ. ಆದರೆ ಪೊಲೀಸರಿಗೆ ಏನೂ ಕ್ಲೂ ಸಿಗಲ್ಲ. ಇತ್ತ ತನ್ನ ಎಂಪ್ಲಾಯಿ ಸಿಡ್ನಿಯಲ್ಲಿ ಕೊಲೆಯಾಗಿದ್ರಿಂದ ಕಂಪನಿ ಮ್ಯಾನೇಜ್ಮೆಂಟ್ ಕೂಡ ಹೆದರಿಬಿಟ್ಟಿತ್ತು. ಸಿಡ್ನಿಗೆ ಬಂದಿದ್ದ ಅರುಣ್ ಪೊಲೀಸರ ಜೊತೆಗೆ ಮಾತಾಡಿ ಪ್ರಭಾರ ಮೃತದೇಹವನ್ನ ಭಾರತಕ್ಕೆ ತರೋದಕ್ಕೆ ಲೀಗಲ್ ಪ್ರೊಸೀಜರ್ ಆರಂಭಿಸ್ತಾರೆ. ಆದರೆ ಇದು ಕೊಲೆ ವಿಚಾರ ಆಗಿದ್ರಿಂದ ಸ್ವಲ್ಪ ಲೀಗಲ್ ಕಾಂಪ್ಲಿಕೇಶನ್ಸ್ ಇತ್ತು. ತನಿಖೆ ನಡೆಸ್ತಾ ಇದ್ದ ಮಾರ್ಕೋಲಾ ಪೊಲೀಸರು ಅರುಣ್ ಅವರನ್ನ ವಿಚಾರಣೆ ಮಾಡ್ತಾರೆ. ಅವತ್ತು ಪ್ರಭಾ ಅವರು ಕೊನೆಯದಾಗಿ ಮಾತಾಡಿದ್ದು ನಿಮ್ ಜೊತೆ. ಅವತ್ತು ರಾತ್ರಿ ಏನೆಲ್ಲ ಆಯ್ತು ಕಂಪ್ಲೀಟ್ ಡೀಟೇಲ್ಸ್ ಹೇಳಿ ಅಂತಾರೆ. ಹೌದು ಸರ್, ಅವತ್ತು ನನಗೆ ಕಾಲ್ ಮಾಡಿದ್ದ ಪ್ರಭಾ ತುಂಬಾ ಭಯದಲ್ಲಿದ್ಲು. ಯಾರೋ ಅವಳನ್ನ ಫಾಲೋ ಮಾಡ್ತಿದ್ದಾನೆ ಅಂತ ಹೇಳಿದ್ಲು. ನನ್ನನ್ನ ಫಾಲೋ ಮಾಡ್ತಿರೋನು ತುಂಬಾ ಹೈಟ್ ಇದ್ದಾನೆ, ಬಟ್ ಕತ್ಲೆ ಇರೋದ್ರಿಂದ ಸರಿಯಾಗಿ ಅವನ ಮುಖ ಕಾಣ್ತಾ ಇಲ್ಲ. ನನ್ಗ್ಯಾಕೋ ಭಯ ಆಗ್ತಿದೆ ಅಂದಿದ್ಲು. ಅದಕ್ಕೆ ನಾನು ಹೆದರಬೇಡ, ಧೈರ್ಯವಾಗಿರು, ನಾನು ಈಗಲೇ ಅಲ್ಲಿನ ಪೊಲೀಸರಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿದೆ ಸರ್. ಬಟ್ ಅಷ್ಟರಲ್ಲಿ ಅವನು ಪ್ರಭಾ ಮೇಲೆ ಅಟ್ಯಾಕ್ ಮಾಡಿಬಿಟ್ಟ. ಅವನಿಂದ ಬಿಡಿಸ್ಕೊಳ್ಳೋಕೆ ಪ್ರಭಾ ತುಂಬಾ ಟ್ರೈ ಮಾಡಿದ್ಲು. ಅವನಿಗೆ ತುಂಬಾ ರಿಕ್ವೆಸ್ಟ್ ಕೂಡ ಮಾಡಿದ್ಲು. ಇದೆಲ್ಲ ನನಗೆ ಕೇಳಿಸ್ತಾ ಇತ್ತು ಅಷ್ಟೇ, ಬಟ್ ನಾನು ಏನೂ ಮಾಡೋಕೆ ಆಗಲಿಲ್ಲ ಅಂತ ಕಣ್ಣೀರು ಹಾಕ್ತಾರೆ. ತನಿಖೆ ಮುಂದುವರಿಸಿದ್ದ ಪೊಲೀಸರು ಕೆಲವೊಂದು ಪರ್ಸನಲ್ ಪ್ರಶ್ನೆಗಳನ್ನು ಕೇಳ್ತಾರೆ. ನಿಮ್ಮಿಬ್ಬರ ಸಂಬಂಧ ಹೇಗಿತ್ತು ಅಂತಾನು ವಿಚಾರಿಸ್ತಾರೆ. ಸರ್, ನಾವಿಬ್ರು ತುಂಬಾ ಅನ್ಯೋನ್ಯವಾಗಿದ್ವಿ. ಪ್ರಭಾ 2012ರಿಂದ ಇಲ್ಲೇ ಆಸ್ಟ್ರೇಲಿಯಾದಲ್ಲಿದ್ಲು. ರಜೆ ಸಿಕ್ಕಾಗ್ಲಿಲ್ಲ, ಇಂಡಿಯಾಗೆ ಬರ್ತಾ ಇದ್ಲು. ನಾನು ಒಂದ್ಸಲ ಮಾತ್ರ ಆಸ್ಟ್ರೇಲಿಯಾಗೆ ಬಂದು ಹೋಗಿದ್ದೆ. ಇನ್ಫ್ಯಾಕ್ಟ್ 2 ವಾರದಲ್ಲಿ ಪ್ರಭಾ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ಲು. ಪ್ಯಾಕಿಂಗ್ ಕೂಡ ಮಾಡ್ಕೊಂಡಿದ್ಲು. ಕೆಲಸ ಬೇಗ ಮುಗಿಸೋಣ ಅಂತಾನೆ ಅವಳು ಡಬಲ್ ಶಿಫ್ಟ್ ಮಾಡ್ತಿದ್ಲು ಸರ್ ಅಂತಾರೆ. ಪೊಲೀಸರು ಅರುಣ್ ಅವರ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೋತಾರೆ. ಪೊಲೀಸರು ಹಲವು CCTV ಫುಟೇಜ್ ಜಾಲಾಡಿ ಕೆಲವು ಸಂಶಯಾಸ್ಪದ ವ್ಯಕ್ತಿಗಳ ವಿಚಾರಣೆ ಮಾಡ್ತಾರೆ. ಆದ್ರೆ ನೋ ಯೂಸ್. ಒಂದು CCTVಯಲ್ಲಿ ಒಬ್ಬ ವ್ಯಕ್ತಿಯ ಚಲನವಲನ ರೆಕಾರ್ಡ್ ಆಗಿತ್ತು. ಆ ವ್ಯಕ್ತಿ ರಾತ್ರಿ ಸುಮಾರು 8ರಿಂದ 9 ಗಂಟೆಯ ನಡುವೆ ಪ್ಯಾರಾಮಟ್ಟ ಪಾರ್ಕ್ನ ಪಕ್ಕದ ರಸ್ತೆಯಲ್ಲಿ ವೇಗವಾಗಿ ನಡ್ಕೊಂಡು ಹೋಗ್ತಾ ಇದ್ದ. ಅವನು ಪ್ರಭಾ ನಡ್ಕೊಂಡು ಹೋಗ್ತಿದ್ದ ದಿಕ್ಕಿನಲ್ಲೇ ಪಾಸ್ ಆಗಿದ್ದ. ಅವನ ಹೈಟ್ ಸುಮಾರು 6 ಫೀಟ್ ಇರಬಹುದು. ಅವನ ವಾಕಿಂಗ್ ಸ್ಟೈಲ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಅವನು ಗಾಬರಿಯಿಂದ ಅಥವಾ ಯಾರನ್ನೋ ಚೇಸ್ ಮಾಡ್ತಾ ಇರುವಂತೆ ನಡ್ಕೊಂಡು ಹೋಗ್ತಿದ್ದ. ಬಟ್ ಅಲ್ಲಿ ಲೈಟ್ ಕಮ್ಮಿ ಇದ್ದ ಕಾರಣ ಅವನ ಮುಖಚರ್ಯೆ ನೀಟಾಗಿ ಕಾಣ್ತಿರಲಿಲ್ಲ. ಅವನು ಒಂದು ಡಾರ್ಕ್ ಕಲರ್ನ ಹುಡಿ ಹಾಕೊಂಡಿದ್ದ.
ಅದರಿಂದಲೂ ಮುಖ ಕವರ್ ಮಾಡ್ಕೊಂಡಿದ್ದ. ಆ ವ್ಯಕ್ತಿ ಇನ್ನೂ ಹಲವು ಕಡೆ ಓಡಾಡಿರೋದು ಪತ್ತೆಯಾಗಿತ್ತು. ಅವನು ಪ್ರಭಾ ಎಲ್ಲೆಲ್ಲಿ ಹೋಗ್ತಾರೆ, ಎಷ್ಟು ಗಂಟೆಗೆ ಆಫೀಸ್ ಹೋಗ್ತಾರೆ, ಯಾವ ರೋಡಿಂದ ಬರ್ತಾರೆ ಎಲ್ಲ ಫಾಲೋ ಮಾಡಿದ್ದ. ಅವನಿಗೆ ಪಾರ್ಕ್ನ ಶಾರ್ಟ್ಕಟ್ ರೋಡ್ ಕೂಡ ಚೆನ್ನಾಗಿ ಗೊತ್ತಿರುವಂತಿತ್ತು. ಹಾಗಾಗಿ ಆ ವ್ಯಕ್ತಿಯೇ ಪ್ರಭಾ ಮೇಲೆ ದಾಳಿ ಮಾಡಿರಬಹುದು ಅಂತ ಪೊಲೀಸರು ಅನುಮಾನ ಪಡ್ತಾರೆ. ಪೊಲೀಸರು ಏನೇ ಟೆಕ್ನಾಲಜಿ ಬಳಸಿ ಹುಡುಕಿದ್ರೂ ಅವನ ಮುಖಚರ್ಯೆ ಪತ್ತೆಯಾಗಲ್ಲ. ಮೊಬೈಲ್ ಟವರ್ ಡೇಟಾ ಪರಿಶೀಲನೆ ಮಾಡ್ತಾರೆ. ಆ ಟೈಮಲ್ಲಿ ಅಲ್ಲಿ ಯಾವ್ಯಾವ ಮೊಬೈಲ್ ನಂಬರ್ ಆಕ್ಟಿವ್ ಇತ್ತು ಅಂತಾನು ಚೆಕ್ ಮಾಡ್ತಾರೆ. ಅದರಿಂದನೂ ಏನೂ ಕ್ಲೂ ಸಿಗಲ್ಲ. ಕೊಲೆಗಾರ ತುಂಬಾ ಚಾಲಾಕಿಯಿಂದ ಕೆಲಸ ಮುಗಿಸಿದ್ದ. ಅಷ್ಟೊತ್ತಿಗೆ PM ರಿಪೋರ್ಟ್ ಬಂದಿತ್ತು. ಕಾಸ್ ಆಫ್ ಡೆತ್ನಲ್ಲಿ ಕುತ್ತಿಗೆಗೆ ಹಲವಾರು ಸಲ ಇರಿದಿದ್ರಿಂದ ಪ್ರಭಾ ಸಾವನ್ನಪ್ಪಿದ್ದಾರೆ ಅಂತ ಬರೆಯಲಾಗಿತ್ತು. ಅವರ ಗಾಯಗಳನ್ನು ನೋಡ್ತಾ ಇದ್ರೆ ಹಂತಕ ಅವರನ್ನ ಕೊಲೆ ಮಾಡೋ ಉದ್ದೇಶದಿಂದನೇ ದಾಳಿ ಮಾಡಿದ್ದಾನೆ ಅನ್ನೋದು ಗೊತ್ತಾಗಿತ್ತು. ಮೇ ಬಿ ಅವನು ಪ್ರೊಫೆಷನಲ್ ಕಿಲ್ಲರ್ ಇರಬಹುದು. ಹಾಗೆ ಪ್ರಭಾ ಅವ್ರ ಮೇಲೆ ಅಸಾಲ್ಟ್ ಆಗಿಲ್ಲ ಅಂತಾನೂ ರಿಪೋರ್ಟ್ನಲ್ಲಿ ಹೇಳಲಾಗಿತ್ತು. ಎಲ್ಲ ಫಾರ್ಮ್ಯಾಲಿಟೀಸ್ ಮುಗಿಸಿ ಪ್ರಭಾ ದೇಹವನ್ನು ಭಾರತಕ್ಕೆ ತರೋಕೆ ಸಿದ್ಧತೆ ಮಾಡ್ಕೋತಾರೆ. ಈ ನಡುವೆ ಅಲ್ಲೊಂದು ವಿಚಿತ್ರ ಘಟನೆ ನಡೆದಿತ್ತು. ಅರುಣ್ ಕುಮಾರ್ ಭಾರತಕ್ಕೆ ಮರಳೋಕು ಮೊದಲು ಮಾರ್ಕೋಲಾ ಪೊಲೀಸರು ಮತ್ತೊಮ್ಮೆ ಅವರನ್ನ ವಿಚಾರಣೆ ಮಾಡಿದ್ರು. ಆಗ ಅವರ ಫೋನ್ ವಶಕ್ಕೆ ಪಡಿತಾರೆ. ಈ ವೇಳೆ ಅರುಣ್ಗೆ ಆಶ್ಚರ್ಯ ಆಗಿತ್ತು. ನಾನಿರೋದು ಬೆಂಗಳೂರಲ್ಲಿ, ಕೊಲೆಯಾಗಿರೋದು ನನ್ನ ಹೆಂಡತಿ, ಅಂಥದ್ರಲ್ಲಿ ನನ್ನ ಫೋನ್ ಯಾಕೆ ಸೀಸ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಬಟ್ ಅಲ್ಲಿನ ಕಾನೂನಿನ ಪ್ರಕಾರ ಪೊಲೀಸರಿಗೆ ಅನುಮಾನ ಬರೋ ಯಾರ ಫೋನ್ ಕೂಡ ಅವರು ವಶಕ್ಕೆ ಪಡಿಬಹುದು. ಹಾಗಾಗಿ ಇನ್ವೆಸ್ಟಿಗೇಷನ್ ಪರ್ಪಸ್ ಬೇಕು ಅಂತ ಹೇಳಿ ಅರುಣ್ ಅವರ ಫೋನ್ ತಗೊಂಡ್ಬಿಡ್ತಾರೆ. ಇಲ್ಲಿ ನಾವು ಒಂದು ವಿಷಯ ಕ್ಲಿಯರ್ ಮಾಡೋಕೆ ಬಯಸ್ತೀವಿ. ನಾವಿಲ್ಲಿ ಯಾರನ್ನು ಅಪರಾಧಿ ಅಥವಾ ತಪ್ಪಿತಸ್ಥರು ಅಂತ ಹೇಳ್ತಿಲ್ಲ. ಜಸ್ಟ್ ಈ ಕೇಸ್ನ ರಿಪೋರ್ಟ್ ಆಧರಿಸಿ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಇಲ್ಲಿ ಯಾರನ್ನು ಡಿಫೇಮ್ ಮಾಡುವ ಉದ್ದೇಶ ನಮ್ದಲ್ಲ. ಇಲ್ಲಿ ನಾವು ಹೇಳ್ತಿರೋದು ಆಸ್ಟ್ರೇಲಿಯಾ ಪೊಲೀಸರು ಮಾಡಿದ ಆರೋಪ ಮತ್ತು ಅನುಮಾನಗಳ ಬಗ್ಗೆ ಮಾತ್ರ. ಮಾರ್ಕೋಲಾ ಟೀಮ್ ಅರುಣ್ ಫೋನ್ ಪರಿಶೀಲನೆ ಮಾಡ್ತಾರೆ. ಈ ವೇಳೆ ಅರುಣ್ ಆಸ್ಟ್ರೇಲಿಯಾ ಫ್ಲೈಟ್ ಹತ್ತೋಕ್ಕೂ ಮುಂಚೆ ಎಲ್ಲ ಚಾಟ್ಸ್, ಕಾಲ್ ಹಿಸ್ಟ್ರಿ, ಮೆಸೇಜಸ್, ಮೇಲ್, ಕೆಲವು ಡೇಟಾ ಎಲ್ಲವನ್ನ ಡಿಲೀಟ್ ಮಾಡಿದ್ರು ಅಂತ ಪೊಲೀಸರು ಹೇಳಿದ್ದಾರೆ. ಅರುಣ್ ಕುಮಾರ್ ಯಾಕೆ ಹೀಗೆ ಮಾಡಿರಬಹುದು ಅನ್ನೋ ಬಗ್ಗೆ ಪೊಲೀಸರಿಗೆ ಡೌಟ್ ಬಂದಿತ್ತು. ಹೀಗಾಗಿ ಅರುಣ್ ಪೊಲೀಸರ ಸಸ್ಪೆಕ್ಟ್ ಲಿಸ್ಟ್ ಸೇರಿದ್ರು. ಅರುಣ್ರನ್ನ ಮತ್ತೆ ವಿಚಾರಣೆಗೆ ಕರೀತಾರೆ. ಅವರನ್ನ ಗಂಟೆಗಟ್ಟಲೆ ಕೂರಿಸಿಕೊಂಡು ವಿಚಾರಣೆ ಮಾಡ್ತಾರೆ. ಅರುಣ್ ಎಲ್ಲವನ್ನ ನಿರ್ಭೀತಿಯಿಂದ ಹೇಳ್ತಾರೆ. ಅವರ ಮಾತಲ್ಲಿ ಸಂಶಯ ಪಡುವಂಥದ್ದು ಏನೂ ಸಿಗಲ್ಲ. ಆದರೂ ಮಾರ್ಕೋಲಾ ಪೊಲೀಸರಿಗೆ ಅನುಮಾನ ಇದ್ದೇ ಇತ್ತು. ಬಟ್ ಯಾವುದೇ ಸ್ಟ್ರಾಂಗ್ ಎವಿಡೆನ್ಸ್ ಇಲ್ಲದೆ ಇದ್ದುದರಿಂದ ಅರುಣ್ರನ್ನ ಬಿಟ್ಟು ಕಳಿಸ್ತಾರೆ. ಅರುಣ್ ಭಾರದ ಮನಸ್ಸಿನಿಂದ ಮುದ್ದಿನ ಮಡದಿ ಪ್ರಭಾ ಅವರ ಮೃತದೇಹವನ್ನು ಇಂಡಿಯಾಗೆ ತಗೊಂಡು ಬರ್ತಾರೆ. ನೂರಾರು ಕನಸುಗಳನ್ನು ಕಟ್ಕೊಂಡು ವಿದೇಶಕ್ಕೆ ಹೋಗಿದ್ದ ಮನೆ ಮಗಳು ಹೀಗೆ ಕಾಫಿನ್ ಬಾಕ್ಸ್ನಲ್ಲಿ ಪ್ಯಾಕ್ ಆಗಿ ಬಂದಿರೋದನ್ನು ನೋಡಿದ ಕುಟುಂಬ ಸದಸ್ಯರ ರೋದನೆ ಹೇಳತೀರದ್ದಾಗಿತ್ತು. ಪ್ರಭಾ ಅವರ ಮಗಳು ಇನ್ನೂ ಚಿಕ್ಕವಳು. ಅವಳಿಗೆ ಹುಟ್ಟು ಸಾವಿನ ಬಗ್ಗೆ ಏನೂ ಗೊತ್ತೇ ಇರಲಿಲ್ಲ. ಏನಾಗ್ತಿದೆ ಅಂತ ಆ ಪುಟ್ಟ ಕೂಸಿಗೆ ಅರ್ಥನೇ ಆಗಿರಲಿಕ್ಕಿಲ್ಲ. ವಿಧಿವಿಧಾನದಂತೆ ಪ್ರಭಾ ಅವರ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸ್ತಾರೆ. ಅರುಣ್ಗೆ ದಿಕ್ಕೆ ತೋಚದಂತಾಗಿತ್ತು. ಪ್ರಭಾ ಹೆಸರಲ್ಲಿ ಪರ್ಸನಲ್ ಇನ್ಶೂರೆನ್ಸ್ ಇತ್ತು. ಕಂಪನಿಯ ಗ್ರೂಪ್ ಇನ್ಶೂರೆನ್ಸ್ ಕೂಡ ಇತ್ತು. ಅಲ್ಲದೆ ಆಸ್ಟ್ರೇಲಿಯಾ ಸರ್ಕಾರ ಕಾಂಪನ್ಸೇಷನ್ ಕೂಡ ಕೊಟ್ಟಿತ್ತು. ಹೆಚ್ಚು ಕಮ್ಮಿ 5 ಕೋಟಿಯಷ್ಟು ಹಣ ಅರುಣ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲಾಗಿತ್ತು ಅಂತ ರಿಪೋರ್ಟ್ಸ್ ಹೇಳಿವೆ. ಬಟ್ ಎಷ್ಟು ದುಡ್ಡು ಕೊಟ್ಟರೆ ಏನು, ಹೋದ ಜೀವ ವಾಪಸ್ ಬರುತ್ತಾ? ಆ ಕ್ಷಣ ಅರುಣ್ಗೆ ಕೋಟಿ ಹಣವು ತೃಣಮಾತ್ರ ಅನಿಸಿತ್ತು. ಅದು 22 ನವೆಂಬರ್ 2015. ಪ್ರಭಾ ಅವರ ಬರ್ಡೇ. ಜನ್ಮದಿನದ ಅಂಗವಾಗಿ ಪ್ಯಾರಾಮಟ್ಟ ಪಾರ್ಕ್ನಲ್ಲಿ ಪ್ರಭಾ ಅವರ ಸ್ಮರಣಾರ್ಥ ಒಂದು ಮೆಮೋರಿಯಲ್ ಪ್ಲೇಕ್ ಅನಾವರಣ ಕಾರ್ಯಕ್ರಮವಿತ್ತು. ಅದಕ್ಕೆ ಅರುಣ್ ಅವರನ್ನು ಆಹ್ವಾನಿಸಲಾಗಿತ್ತು. ಅರುಣ್ ತಮ್ಮ ಮಗಳ ಜೊತೆ ಆಸ್ಟ್ರೇಲಿಯಾಗೆ ಹೋಗ್ತಾರೆ. ಕಾರ್ಯಕ್ರಮ ಮುಗಿಸಿ ಮಾರ್ಕೋಲಾ ಪೊಲೀಸರನ್ನ ಮೀಟ್ ಮಾಡ್ತಾರೆ. ಕೊಲೆಗಡುಕನ ಬಗ್ಗೆ, ಕೇಸ್ ಡೆವಲಪ್ಮೆಂಟ್ ಬಗ್ಗೆ ಅಲ್ಲಿನ ಅಪ್ಡೇಟ್ ತಗೊಳ್ತಾರೆ. ಈಗಲೂ ತನಿಖೆಯಲ್ಲಿ ಯಾವುದೇ ಪ್ರೋಗ್ರೆಸ್ ಆಗಿರಲಿಲ್ಲ. ಅರುಣ್ ಮತ್ತು ಮಗಳು ಮತ್ತೆ ಭಾರತಕ್ಕೆ ರಿಟರ್ನ್ ಬರ್ತಾರೆ. ಹೀಗೆ 1.5 ವರ್ಷ ಕಳೆಯುತ್ತೆ. ಆರೋಪಿಯ ಸುಳಿವೇ ಸಿಗಲ್ಲ. ಮಾರ್ಕೋಲಾ ಪೊಲೀಸರು ತಮ್ಮ ತನಿಖೆಯ ದಿಕ್ಕು ಬದಲಿಸ್ತಾರೆ. ಇನ್ಶೂರೆನ್ಸ್ ಹಣಕ್ಕಾಗಿ ಕೊಲೆಯಾಗಿರಬಹುದಾ? ಈ ಆಂಗಲ್ನಲ್ಲಿ ಪೊಲೀಸರು ತನಿಖೆ ಶುರು ಮಾಡ್ತಾರೆ. ಅದು ಜನವರಿ 14, 2017. ಆಸ್ಟ್ರೇಲಿಯಾದ ಮಾರ್ಕೋಲಾ ಪೊಲೀಸರು ಭಾರತಕ್ಕೆ ಬರ್ತಾರೆ. ಕೇಸ್ ತನಿಖೆಗೆ ನಮ್ಮ ಕರ್ನಾಟಕದ CID ನೆರವು ಕೇಳ್ತಾರೆ. ಬೆಂಗಳೂರು ಮತ್ತು ಬಂಟ್ವಾಳದಲ್ಲಿನ ಪ್ರಭಾ ಅವರ ಮನೆ, ಗಂಡನ ಮನೆ ಸೇರಿದಂತೆ ಅತ್ತೆ ಮಾವನ ಮನೆಯವರು, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರ ವಿಚಾರಣೆ ಮಾಡ್ತಾರೆ. ಹಾಗೆ ಪ್ರಭಾ ಕೆಲಸ ಮಾಡ್ತಾ ಇದ್ದ ಮೈಂಡ್ರಿ ಕಂಪನಿಗೂ ಹೋಗ್ತಾರೆ. ಅಲ್ಲೂ ಪ್ರಭಾ ಕಲೀಗ್ಸ್ನ ವಿಚಾರಣೆ ಮಾಡ್ತಾರೆ. ಭಾರತದಲ್ಲಿ ಒಟ್ಟು 28 ಜನರ ವಿಚಾರಣೆ ನಡೆಯುತ್ತೆ. ಪ್ರಭಾ ಕೊಲೆ ಹಿಂದೆ ಪೂರ್ವ ನಿಯೋಜಿತ ಸಂಚು ಏನಾದರೂ ಇರಬಹುದಾ ಅಂತ ತನಿಖೆ ಮಾಡ್ತಾರೆ. ವಿಚಾರಣೆಯ ಸಂಪೂರ್ಣ ಪ್ರಕ್ರಿಯೆಯನ್ನ ವಿಡಿಯೋಗ್ರಫಿ ಮಾಡ್ತಾರೆ. ಮೊದಲೇ ಪ್ರಭಾ ಅವರ ಕಾಲ್ ಡೀಟೇಲ್ಸ್ ತಗೊಂಡಿದ್ದ ಪೊಲೀಸರು ಅವರು ಯಾರಿಗೆಲ್ಲ ಕಾಲ್ ಮಾಡಿದ್ರು,
ಅವರಿಗೆ ಯಾರೆಲ್ಲ ಕಾಲ್ ಮಾಡಿದ್ರು ಅವರೆಲ್ಲರ ರೆಕಾರ್ಡ್ಸ್ ತೆಗಿತಾರೆ. ಅದರಲ್ಲಿ 15 ಮೊಬೈಲ್ ನಂಬರ್ ಶಾರ್ಟ್ ಲಿಸ್ಟ್ ಮಾಡಿ ಆ ವ್ಯಕ್ತಿಗಳ ವಿಚಾರಣೆ ಮಾಡ್ತಾರೆ. ಎಷ್ಟೇ ಜಾಲಾಡಿದ್ರೂ ಪ್ರಭಾ ಕೊಲೆಯ ರಹಸ್ಯ ಭೇದಿಸೋಕೆ ಆಗ್ಲೇ ಇಲ್ಲ. ಯಾರ ಮೇಲೂ ಅನುಮಾನ ಪಡುವಂಥ ಯಾವುದೇ ಸುಳಿವು ಸಿಗಲ್ಲ. ಪ್ರಭಾ ಕೊಲೆ ಕೇಸಲ್ಲಿ ಆಸ್ಟ್ರೇಲಿಯಾ ಪೊಲೀಸರು ಆಲ್ಮೋಸ್ಟ್ ಡೆಡ್ ಎಂಡ್ ತಲುಪಿದ್ರು. ಏನ್ ಮಾಡಿದ್ರು ಸಣ್ಣ ಸುಳಿವು ಸಿಕ್ಕಿರಲಿಲ್ಲ. ಪ್ರಭಾರನ್ನ ಯಾಕೆ ಕೊಲೆ ಮಾಡಿದ್ರು ಅನ್ನೋ ಕಾರಣನೇ ಗೊತ್ತಾಗ್ತಾ ಇರಲಿಲ್ಲ. ಇಲ್ಲಿ ಯಾರನ್ನು ವಿಚಾರಿಸಿದ್ರು ಪ್ರಭಾ ತುಂಬಾ ಒಳ್ಳೆ ಹುಡುಗಿ, ಎಲ್ಲರ ಜೊತೆ ಪ್ರೀತಿಯಿಂದ ಮಾತಾಡ್ತಾ ಇದ್ರು, ಯಾರ ಜೊತೆಯೂ ಅವರಿಗೆ ದ್ವೇಷ ಇರಲಿಲ್ಲ ಸರ್ ಅಂತಾನೆ ಹೇಳ್ತಾರೆ. ಅರುಣ್ ಕೂಡ ನನ್ನ ಹೆಂಡತಿ ತುಂಬಾ ಒಳ್ಳೆಯವಳು, ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ಲು, ಮಗಳ ಮೇಲೆ ಪ್ರಾಣನೇ ಇಟ್ಕೊಂಡಿದ್ಲು, ಅಂಥವಳನ್ನ ಯಾರು ಕೊಲೆ ಮಾಡ್ತಾರೆ ಅಂತ ಚಿಂತೆಯಲ್ಲಿದ್ರು. ಆದ್ರೆ ಪೊಲೀಸರಿಗೆ ಈಗಲೂ ಅರುಣ್ ಮೇಲೆ ಅನುಮಾನ ಕಾಡ್ತಿತ್ತು. ಮತ್ತೆ ಅವರನ್ನ ವಿಚಾರಣೆ ಮಾಡ್ತಾರೆ. ಸುಮಾರು 5 ಗಂಟೆಗೂ ಹೆಚ್ಚು ಹೊತ್ತು ಕೂರಿಸಿಕೊಂಡು ಇಂಟರೋಗೇಟ್ ಮಾಡ್ತಾರೆ. ಅರುಣ್ ಮಾತಲ್ಲಿ ಕ್ಲಾರಿಟಿ ಇತ್ತು. ಈಗಲೂ ಪೊಲೀಸರಿಗೆ ಏನೂ ಲೀಡ್ ಸಿಗಲ್ಲ. ಅಂದ್ರೆ ಭಾರತಕ್ಕೆ ಬಂದು ತನಿಖೆ ಮಾಡಿದ್ರೂ ಏನೂ ಎವಿಡೆನ್ಸ್ ಸಿಗಲಿಲ್ಲ. ಫಸ್ಟ್ ಆಫ್ ಆಲ್ ಆಸ್ಟ್ರೇಲಿಯಾದಲ್ಲಿ ಆದ ಕೊಲೆಗೆ ಭಾರತದಲ್ಲಿ ಬಂದು ಯಾಕೆ ವಿಚಾರಣೆ ಮಾಡ್ತಾ ಇದ್ದಾರೆ ಅನ್ನೋದೇ ಯಾರಿಗೂ ಅರ್ಥವಾಗಿರಲಿಲ್ಲ. ಬಟ್ ಆಸ್ಟ್ರೇಲಿಯಾ ಪೊಲೀಸರ ಸಸ್ಪೆಕ್ಟ್ ಇದ್ದಿದ್ದು ಅರುಣ್ ಕುಮಾರ್. ಅವರ ವಿರುದ್ಧ ಏನಾದರೂ ಕ್ಲೂ ಸಿಗುತ್ತಾ ಅಂತ ಹುಡುಕೋಕೆ ಭಾರತಕ್ಕೆ ಬಂದಿದ್ದು ಸ್ಪಷ್ಟವಾಗಿತ್ತು. ಇಲ್ಲಿ ಮೂಡುವ ಪ್ರಶ್ನೆ ಅಂದ್ರೆ ಅರುಣ್ ಬಗ್ಗೆ ಯಾವ ಕ್ಲೂ ಸಿಗದೇ ಇದ್ರೂ ಆಸ್ಟ್ರೇಲಿಯಾ ಪೊಲೀಸರು ಯಾಕೆ ಇವರ ಹಿಂದೆ ಬಿದ್ದಿದ್ರು ಅನ್ನೋದು. ಯಾಕಂದ್ರೆ ಆಸ್ಟ್ರೇಲಿಯಾ ಪೊಲೀಸರಿಗೆ ಕೆಲವೊಂದು ಮಾಹಿತಿ ಸಿಕ್ಕಿತ್ತು. ಅರುಣ್ ಮತ್ತು ಪ್ರಭಾ ನಡುವೆ ಎಲ್ಲವೂ ಸರಿ ಇರಲಿಲ್ಲ. ಇಬ್ಬರ ಮಧ್ಯೆ ಯಾವುದೋ ವಿಚಾರಕ್ಕೆ ತುಂಬಾ ಜಗಳ ಆಗ್ತಿತ್ತು ಅನ್ನೋ ಬಗ್ಗೆ ಪೊಲೀಸರಿಗೆ ಗೊತ್ತಾಗಿತ್ತು. ಈ ಬಗ್ಗೆ ಕೆಲವು ನ್ಯೂಸ್ ಆರ್ಟಿಕಲ್ಗಳಲ್ಲೂ ಬರೆಯಲಾಗಿತ್ತು. ಅರುಣ್ ಕುಮಾರ್ಗೆ ಬೇರೆ ಯಾರ ಜೊತೆಗೋ ಅಫೇರ್ ಇದೆ ಅಂತಾನೂ ಕೆಲವು ಕಡೆ ಬರೆಯಲಾಗಿದೆ. ಬಟ್ ಇದರ ಸತ್ಯಾಸತ್ಯತೆ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಒಬ್ಬ ವ್ಯಕ್ತಿ ಮೇಲೆ ಆರೋಪ ಮಾಡೋದು ತಪ್ಪಾಗುತ್ತೆ. ಬಟ್ ಕೆಲವರ ಪ್ರಕಾರ ಇದೇ ಕಾರಣಕ್ಕೆ ಪ್ರಭಾ ಮತ್ತು ಅರುಣ್ ನಡುವೆ ಜಗಳ ಇತ್ತು ಎನ್ನಲಾಗುತ್ತೆ. ಇನ್ಫ್ಯಾಕ್ಟ್ 2013ರಲ್ಲಿ ಪ್ರಭಾ ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಬಂದಾಗ ಗಂಡ ಹೆಂಡತಿ ನಡುವೆ ಜೋರು ಜಗಳ ಆಗಿತ್ತಂತೆ. ಇದಾಗಿ ಸ್ವಲ್ಪ ದಿನಗಳಲ್ಲೇ ಪ್ರಭಾ ಆಸ್ಟ್ರೇಲಿಯಾಗೆ ವಾಪಸ್ ಹೋಗಿದ್ರು. ಅಲ್ಲದೆ ಆಸ್ಟ್ರೇಲಿಯಾದ ಪರ್ಮನೆಂಟ್ ಸಿಟಿಜನ್ಶಿಪ್ ಪಡೆಯೋ ಪ್ಲಾನ್ ಕೂಡ ಮಾಡಿದ್ರಂತೆ. ಅದೂ ಅಲ್ಲದೆ ಡಿವೋರ್ಸ್ ಬಗ್ಗೆಯೂ ಆಲೋಚಿಸ್ತಾ ಇದ್ರು ಅಂತ ಕೆಲವು ವೆಬ್ ಆರ್ಟಿಕಲ್ಗಳಲ್ಲಿ ಹೇಳಲಾಗಿದೆ. ಮತ್ತೆ ಹೇಳ್ತೀವಿ, ಈ ಬಗ್ಗೆ ಆಧಾರರಹಿತವಾಗಿ ಯಾರ ಮೇಲೂ ಆರೋಪ ಮಾಡಬಾರ್ದು. ಇದು ಪ್ರಭಾ ಮತ್ತು ಅರುಣ್ ಅವರ ಪರ್ಸನಲ್ ವಿಷಯ. ಈಗ ಪ್ರಭಾ ಕೂಡ ನಮ್ಮೊಂದಿಗಿಲ್ಲ. ಅವರ ಅಗಲಿಕೆಯ ನೋವು ಗಂಡ ಮತ್ತು ಮಗಳನ್ನ ಸದಾ ಕಾಲ ಕಾಡುತ್ತೆ. ಅಂಥದ್ರಲ್ಲಿ ಸುಮ್ಮನೆ ಆರೋಪ ಮಾಡೋದು ಮತ್ತಷ್ಟು ಘಾಸಿ ಮಾಡುತ್ತೆ. ಆದ್ರೆ ಒಂದು ಸಂದರ್ಶನದಲ್ಲಿ ಪ್ರಭಾ ಅವರ ತಾಯಿ ಅರುಣ್ ಮೇಲೆ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ನಮ್ಗೆ ಅರುಣ್ ಮೇಲೆ ಅನುಮಾನ ಇದೆ, ಸಾಯಿಸೋದಾಗಿದ್ರೆ ನನ್ನನ್ನ ಸಾಯಿಸಬೇಕಿತ್ತು, ನನ್ನ ಮಗಳನ್ನ ಯಾಕೆ ಸಾಯಿಸಿದೆ ಅಂತ ಗೋಳಾಡಿದ್ದಾರೆ. ಇದೆಲ್ಲವನ್ನ ನೋಡಿದ ಆಸ್ಟ್ರೇಲಿಯಾ ಪೊಲೀಸರು ಎಲ್ಲ ಆರೋಪಗಳನ್ನು ಗಂಭೀರವಾಗಿ ಪರಿಗಣಿಸಿದ್ರು. ತನಿಖೆ ಮಾಡ್ತಿದ್ದ ಪೊಲೀಸರು ಅರುಣ್ ಅವರ ಕಾಲ್ ಹಿಸ್ಟ್ರಿ, ಬ್ಯಾಂಕ್ ರೆಕಾರ್ಡ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಈ ವೇಳೆ ಅರುಣ್ 2015-16ರಲ್ಲಿ ಪ್ರಭಾ ಅಕೌಂಟ್ನಿಂದ ಸುಮಾರು 1 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನ ಶ್ರೀಲಂಕಾದಲ್ಲಿರುವ ಒಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿರೋದು ಗೊತ್ತಾಗಿತ್ತು. ಹಾಗಾದ್ರೆ ಆ ಅಕೌಂಟ್ ಯಾರ್ದು? ಅವರ ಅಕೌಂಟ್ಗೆ ಅರುಣ್ ಯಾಕೆ ದುಡ್ಡು ಹಾಕಿದ್ರು? ಅಕೌಂಟ್ ಚೆಕ್ ಮಾಡ್ತಾರೆ. ಅದು ಒಬ್ಬ ಮಹಿಳೆಯ ಅಕೌಂಟ್ ಆಗಿತ್ತು. ಆಸ್ಟ್ರೇಲಿಯಾ ಪೊಲೀಸರಿಗೆ ಡೌಟ್ ಬಂದ ಮತ್ತೊಂದು ಅಂಶ ಅಂದ್ರೆ ಪ್ರಭಾ ಅವರ ಕೊಲೆಯಾದ ಕೆಲವು ದಿನದ ಮೊದಲಷ್ಟೇ ಪ್ರಭಾ ಅವರ ಲೈಫ್ ಇನ್ಶೂರೆನ್ಸ್ ರಿನ್ಯೂ ಮಾಡಲಾಗಿತ್ತು ಮತ್ತು ಅವರ ಬ್ಯಾಂಕ್ನ ಪಿನ್ ನಂಬರ್ ಕೂಡ 1 ಗಂಟೆ ಮೊದಲು ಚೇಂಜ್ ಮಾಡಲಾಗಿತ್ತು ಅನ್ನೋ ವಿಚಾರ ತನಿಖೆಯಲ್ಲಿ ಗೊತ್ತಾಗಿತ್ತು. ಈ ಬಗ್ಗೆ ಅರುಣ್ ಅವರನ್ನ ಕೇಳ್ತಾರೆ. ಹೌದು ಸರ್, ಪ್ರಭಾ ರಿಲೇಟಿವ್ ಒಬ್ರು ಶ್ರೀಲಂಕಾದಲ್ಲಿ ಇದ್ದಾರೆ. ಅವರು ನನಗೂ ತುಂಬಾ ಒಳ್ಳೆ ಫ್ರೆಂಡ್. ಅವಳಿಗೆ ಏನೋ ಎಮರ್ಜೆನ್ಸಿ ದುಡ್ಡಿನ ಅವಶ್ಯಕತೆ ಇತ್ತು, ಹಾಗಾಗಿ ನಾನು ಅವರಿಗೆ ಸಹಾಯ ಮಾಡಿದ್ದೆ ಅಷ್ಟೇ. ಅದು ಬಿಟ್ರೆ ನನಗೂ ಅವಳಿಗೂ ಬೇರೆ ಯಾವ ರೀತಿಯೂ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಶ್ರೀಲಂಕಾದ ಆ ಮಹಿಳೆಯನ್ನು ವಿಚಾರಣೆ ಮಾಡ್ತಾರೆ. ಅವರು ಇದನ್ನೇ ಹೇಳ್ತಾರೆ. ಫೇರ್ ಇನಫ್, ಒಬ್ಬ ವ್ಯಕ್ತಿ ಹಣ ಟ್ರಾನ್ಸ್ಫರ್ ಮಾಡಿದ ಮಾತ್ರಕ್ಕೆ ಅವನನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸೋದು ಸರಿಯಲ್ಲ. ಅದು ಕೂಡ ಇಲ್ಲಿ ಯಾವುದು ಕ್ಯಾಶ್ನಲ್ಲಿ ವ್ಯವಹಾರ ಆಗಿಲ್ಲ. ಆಗಿರೋದು ಅಕೌಂಟ್ ಟು ಅಕೌಂಟ್ ಟ್ರಾನ್ಸ್ಫರ್, ವೈಟ್ ಮನಿ, ವೈಟ್ ಟ್ರಾನ್ಸಾಕ್ಷನ್. ಮಾರ್ಕೋಲಾ ಪೊಲೀಸರು ಬೆಂಗಳೂರಲ್ಲಿ ಅರುಣ್ ಅವರ ಮನೆಯ ಅಕ್ಕಪಕ್ಕದವರನ್ನ ವಿಚಾರಿಸ್ತಾರೆ. ಅರುಣ್ ಕಳೆದ 2-3 ವರ್ಷದಿಂದ ಯಾರೋ ಮಹಿಳೆಯ ಜೊತೆ ವಾಸವಿದ್ರು ಅಂತ ಹೇಳ್ತಾರೆ. ಅರುಣ್ ಕುಮಾರ್ ಕಾಲ್ ರೆಕಾರ್ಡ್ಸ್ ಪರಿಶೀಲಿಸಿದಾಗ ಅರುಣ್ ಆಸ್ಟ್ರೇಲಿಯಾದ ಕೆಲವು ವ್ಯಕ್ತಿಗಳಿಗೆ ಫೋನ್ ಮಾಡಿರೋ ಬಗ್ಗೆ ಗೊತ್ತಾಗುತ್ತೆ. ಆದರೆ ಅಲ್ಲೂ ಕೂಡ ಅನುಮಾನ ಪಡುವಂಥದ್ದು ಏನೂ ಇರಲಿಲ್ಲ. ಈ ನಡುವೆ ಪ್ರಭಾ ಅವರ ಮಗಳ ಒಂದು ವಿಡಿಯೋ ರಿಲೀಸ್ ಮಾಡ್ತಾರೆ. ಅದರಲ್ಲಿ ಆ ಪುಟ್ಟ ಮಗು, ನನ್ನ ತಾಯಿಯನ್ನ ಕೊಂದವರು ಯಾರು,
ದಯವಿಟ್ಟು ನಿಮಗೆ ಯಾರಿಗಾದರೂ ಮಾಹಿತಿ ಇದ್ದರೆ ಪ್ಲೀಸ್ ಪೊಲೀಸರಿಗೆ ತಿಳಿಸಿ, ನಮಗೆ ನ್ಯಾಯ ಕೊಡಿಸಿ ಅಂತ ಕಣ್ಣೀರು ಹಾಕಿದ್ಲು. ಆ ವಿಡಿಯೋ ನಿಜಕ್ಕೂ ಮನಕಲಕುವಂತಿತ್ತು. ಕೊನೆಗೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಜನವರಿ 28ಕ್ಕೆ ಆಸ್ಟ್ರೇಲಿಯಾ ಪೊಲೀಸರು ರಿಟರ್ನ್ ಹೋಗ್ಬಿಡ್ತಾರೆ. ಪೊಲೀಸರ ಪ್ರಕಾರ ಅವರಿಗೆ ಸಿಕ್ಕಿದ್ದ ಎಲ್ಲ ಎವಿಡೆನ್ಸ್ ಅರುಣ್ ಕಡೆಗೆ ಬೊಟ್ಟು ಮಾಡಿದ್ವು. ಆದರೂ ಅವರ ಬಳಿ ಸ್ಟ್ರಾಂಗ್ ಲೀಡ್ ಇರಲಿಲ್ಲ. ಆದರೂ ಅರುಣ್ ಮೇಲೆ ಪೊಲೀಸರಿಗೆ ಮತ್ತು ಪ್ರಭಾ ಕುಟುಂಬದವರಿಗೆ ಅನುಮಾನ ಅಂತೂ ಇದ್ದೇ ಇತ್ತು. 2015ರಿಂದ ಈ ಕೇಸ್ನ ತನಿಖೆ ಇನ್ನೂ ನಡೀತಾ ಇದೆ. ಆಸ್ಟ್ರೇಲಿಯಾ ಪೊಲೀಸರು ವಿಚಾರಣೆಗಾಗಿ 2015 ಮತ್ತು 16ರಲ್ಲಿ 2 ಸಲ ಅರುಣ್ನನ್ನ ಆಸ್ಟ್ರೇಲಿಯಾಕ್ಕೆ ಕರ್ಕೊಂಡಿದ್ರು. ಅರುಣ್ 2 ಸಲ ಹೋಗಿ ಬಂದಿದ್ರು. 10 ವರ್ಷದ ನಂತರ ಅಂದ್ರೆ 2025ರಲ್ಲಿ ನ್ಯಾಯಾಲಯದಲ್ಲಿ ಮತ್ತೆ ವಿಚಾರಣೆ ಸ್ಟಾರ್ಟ್ ಆಗುತ್ತೆ. ಪೊಲೀಸರು ತಮ್ಮ ರಿಪೋರ್ಟ್ ಸಲ್ಲಿಸ್ತಾರೆ. ರಿಪೋರ್ಟ್ನಲ್ಲಿ ಅರುಣ್ ಕುಮಾರ್ ಆರೋಪಿ ಅಂತ ವಾದ ಮಂಡಿಸ್ತಾರೆ. ಈ ಕೇಸ್ನ ಟ್ರಯಲ್ ನಡೆಯುವಾಗ ಅರುಣ್ ಅವರನ್ನ ಆಸ್ಟ್ರೇಲಿಯಾಗೆ ಕರೀತಾರೆ. ಆದರೆ ಈ ಬಾರಿ ಅರುಣ್ ಆಸ್ಟ್ರೇಲಿಯಾ ಹೋಗಲ್ಲ ಅಂತ ನಿರಾಕರಿಸಿ ಬಿಡ್ತಾರೆ. ಅರುಣ್ ಅವರ ಈ ನಡೆಯಿಂದ ಪೊಲೀಸರಿಗೆ ಅವ್ರ ಮೇಲೆ ಅನುಮಾನ ಮತ್ತಷ್ಟು ದಟ್ಟವಾಗಿತ್ತು. ಆದರೆ ಅರುಣ್ ವಿರುದ್ಧ ಈಗಲೂ ಯಾವುದೇ ಎವಿಡೆನ್ಸ್ ಇರಲಿಲ್ಲ. ಹಾಗಾಗಿ ಅರುಣ್ನನ್ನ ಅಕ್ಯೂಸ್ಡ್ ಅಂತ ಘೋಷಣೆ ಮಾಡಲ್ಲ. ಇದುವರೆಗೂ ಅರುಣ್ ಒಬ್ಬ ಸಸ್ಪೆಕ್ಟ್ ಅಷ್ಟೇ. ಈಗಲೂ ಕಾಡ್ತಿರುವ ಪ್ರಶ್ನೆ ಅಂದ್ರೆ ಪ್ರಭಾರನ್ನ ಕೊಂದವರು ಯಾರು ಮತ್ತು ಯಾಕೆ? ಪೊಲೀಸರ ಥಿಯರಿ ಪ್ರಕಾರ ಪ್ರಭಾರನ್ನ ಯಾರೋ ಸಡನ್ ಆಗಿ ಬಂದು ಕೊಲೆ ಮಾಡಿಲ್ಲ, ಬದಲಿಗೆ ಪ್ರೀ ಪ್ಲಾನ್ ಮಾಡಿ ಮುಗಿಸಿದ್ದಾರೆ. ಪ್ರಭಾರನ್ನ ಹಿಂಬಾಲಿಸಿದ ರೀತಿ ಮತ್ತು ಅವರ ಕತ್ತಿನ ಭಾಗಕ್ಕೆ ನಿಖರವಾಗಿ ಇರೋದನ್ನ ಗಮನಿಸಿದ್ರೆ ಇದು ಆವೇಶದಲ್ಲಿ ಆಗಿರೋ ಹತ್ಯೆಯಲ್ಲ, ಪ್ರೊಫೆಷನಲ್ ಹಂತಕನಿಂದ ನಡೆದ ಕಾಂಟ್ರಾಕ್ಟ್ ಕಿಲ್ಲಿಂಗ್ ಇರಬಹುದು ಅಂತ ಅಂದಾಜಿಸಿದ್ದಾರೆ. ಅದೂ ಅಲ್ಲದೆ ಈ ಕೊಲೆಗೆ ಆಸ್ಟ್ರೇಲಿಯಾದಲ್ಲಿ ಪ್ಲಾನ್ ಮಾಡಿಲ್ಲ, ಬದಲಾಗಿ ಭಾರತದಲ್ಲಿ ಅದು ಬೆಂಗಳೂರಲ್ಲೇ ಪ್ಲಾನ್ ಮಾಡಲಾಗಿದೆ ಅನ್ನೋದು ಪೊಲೀಸರ ವಾದ. ಹಂತಕ ಭಾರತದಿಂದ ಬಂದವನ ಇಲ್ಲ ಸ್ಥಳೀಯ ಆಸ್ಟ್ರೇಲಿಯಾದವನ ಅನ್ನೋ ಬಗ್ಗೆಯೂ ಸಂಶಯವಿದೆ. ಹವಾಲಾ ಮೂಲಕ ಹಣದ ವಹಿವಾಟು ನಡೆದ ಬಗ್ಗೆಯೂ ಅನುಮಾನಗಳಿವೆ. ಪ್ರಭಾ ಅವರು ಆಸ್ಟ್ರೇಲಿಯಾದಿಂದ ಬೆಂಗಳೂರಿಗೆ ಬಂದ್ಬಿಟ್ರೆ ಸಮಸ್ಯೆಯಾಗುತ್ತೆ ಅಂತ ಕೊಲೆ ಮಾಡಿಸಿರಬಹುದು ಅಂತ ಆಸ್ಟ್ರೇಲಿಯಾ ಪೊಲೀಸರು ಶಂಕಿಸಿದ್ದಾರೆ. ಬಟ್ ಯಾರೋ ಒಬ್ಬ ಇದ್ದಾನೆ, ಖಂಡಿತ ಅವನಿಗೆ ಪ್ರಭಾ ಕೊಲೆ ರಹಸ್ಯದ ಬಗ್ಗೆ ಎಲ್ಲ ಗೊತ್ತಿದೆ. ಇವತ್ತಲ್ಲ ನಾಳೆ ನಾವು ಅವನನ್ನ ಹಿಡಿತೀವಿ, ಅವನು ನಮ್ಮಿಂದ ಬಚಾವಾಗೋಕೆ ಚಾನ್ಸೇ ಇಲ್ಲ ಅಂದಿದ್ದಾರೆ. ಮಗಳು ಕೊಲೆಯಾದ ಬಗ್ಗೆ ಅವರ ಪೋಷಕರು ಮಾತಾಡಿದ್ದಾರೆ. ನಮ್ಮ ಕುಟುಂಬಕ್ಕೆ ಆಸ್ಟ್ರೇಲಿಯಾ ಸರ್ಕಾರ ಭರವಸೆ ನೀಡಿದೆ, ಹಂತಕರನ್ನ ಪತ್ತೆ ಹಚ್ಚೋದಾಗಿ ಹೇಳಿದ್ದಾರೆ. ಆದರೆ ಈ ಭರವಸೆಗಳಿಂದ ನಮ್ಮ ಮಗಳು ಜೀವಂತವಾಗಿ ಮನೆಗೆ ಬರ್ತಾಳಾ? ಪ್ರಭಾ ಹಂತಕರು ಯಾರೇ ಇರಲಿ ಅವರನ್ನ ಹಿಡಿದು ಭಾರತಕ್ಕೆ ಒಪ್ಪಿಸಬೇಕು. ನಮ್ಮ ಸರ್ಕಾರ ಅವರನ್ನ ಗಲ್ಲಿಗೇರಿಸಬೇಕು. ಆಗ ಮಾತ್ರ ನಮಗೆ ನ್ಯಾಯ ಸಿಕ್ಕಂತಾಗುತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರಂಭದಲ್ಲಿ ಅಳಿಯ ಅರುಣ್ ಕುಮಾರ್ರನ್ನ ಪ್ರಭಾ ಕುಟುಂಬದವರು ಬೆಂಬಲಿಸಿದ್ರು. ಇದರಲ್ಲಿ ಅರುಣ್ ಪಾತ್ರ ಇಲ್ಲ ಅಂತಾನೆ ಹೇಳಿದ್ರು. ಆದರೆ ಯಾವಾಗ ಆಸ್ಟ್ರೇಲಿಯಾ ಪೊಲೀಸರು ಕೆಲವು ಸಾಕ್ಷ್ಯಗಳು ಒದಗಿಸಿದ್ರು ಆಗ ಅರುಣ್ ಮೇಲೆ ಅವರಿಗೆ ಸಂಶಯ ಮೂಡಿತ್ತು. ಪ್ರಭಾ ಕುಟುಂಬ ಕಳೆದ 10 ವರ್ಷಗಳಿಂದ ತಮ್ಮ ಮಗಳ ಹತ್ಯೆಯ ರಹಸ್ಯ ಬಯಲಾಗಬೇಕು ಅಂತ ಕಾಯ್ತಿದ್ದಾರೆ. ಆಸ್ಟ್ರೇಲಿಯಾ ಪೊಲೀಸರ ಪ್ರಕಾರ ಅರುಣ್ ತಮ್ಮ ಸ್ಟೇಟ್ಮೆಂಟ್ ಅನ್ನ ಪದೇ ಪದೇ ಚೇಂಜ್ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಭಾರತದ ಪೊಲೀಸರಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಆಸ್ಟ್ರೇಲಿಯಾ ಪೊಲೀಸರಿಗೆ ಮತ್ತೊಂದು ರೀತಿ ಮತ್ತು ಮಾಧ್ಯಮಗಳಿಗೆ ಇನ್ನೊಂದು ರೀತಿಯ ಹೇಳಿಕೆಗಳನ್ನು ನೀಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಇವುಗಳಲ್ಲಿ ಪರಸ್ಪರ ಹೊಂದಾಣಿಕೆ ಇಲ್ಲದಿರುವುದು ಕೂಡ ಸಂಶಯಕ್ಕೆ ಕಾರಣವಾಗಿದೆ ಎಂದಿದ್ದಾರೆ. ಕೊಲೆ ನಡೆದ ರಾತ್ರಿ ಅರುಣ್ ಎಲ್ಲಿದ್ರು ಅನ್ನೋ ಪ್ರಶ್ನೆಗೆ ಅರುಣ್ ನೀಡಿದ ಉತ್ತರ ಮತ್ತು ಅವರ ಫೋನ್ ಲೊಕೇಶನ್ ಡೇಟಾ ನಡುವೆ ವ್ಯತ್ಯಾಸ ಇದೆ ಅಂತಾನೂ ಹೇಳಲಾಗಿದೆ. ಬಟ್ ಇವು ಯಾವುದೂ ಅರುಣ್ರನ್ನ ತಪ್ಪಿತಸ್ಥ ಅಂತ ಹೇಳಲ್ಲ. 2025ರಲ್ಲಿ ಪೊಲೀಸರು ಮತ್ತೆ ಅರುಣ್ ಅವರಿಗೆ ವಿಚಾರಣೆಗೆ ಬರೋಕೆ ಹೇಳ್ತಾರೆ. ಅರುಣ್ ಸಿಡ್ನಿಗೆ ಬರಲ್ಲ ಅಂತ ನಿರಾಕರಿಸ್ತಾರೆ. ಬದಲಿಗೆ ಬೆಂಗಳೂರಿನ ತಮ್ಮ ಮನೆಯಿಂದಾನೇ ಆನ್ಲೈನ್ ಮೂಲಕ ವಿಚಾರಣೆಯಲ್ಲಿ ಭಾಗಿಯಾಗ್ತಾರೆ. ಜಸ್ಟ್ ಇಮ್ಯಾಜಿನ್, ಅರುಣ್ ಈ 10 ವರ್ಷಗಳಲ್ಲಿ ಎಂಥ ಮೆಂಟಲ್ ಟಾರ್ಚರ್ ಅನುಭವಿಸ್ತಾ ಇರಬಹುದು. ಜುಲೈ 2025ಕ್ಕೆ ಆಸ್ಟ್ರೇಲಿಯಾದ ಡೆಪ್ಯೂಟಿ ಸ್ಟೇಟ್ ಕರೋನರ್ ಡೇವಿಡ್ ಓನೀಲ್ ಅವರು ಪ್ರಭಾ ಅವರ ಸಾವು ಆಕಸ್ಮಿಕವಲ್ಲ, ಇದೊಂದು ಟಾರ್ಗೆಟೆಡ್ ಕಿಲ್ಲಿಂಗ್ ಅಂದ್ರೆ ಉದ್ದೇಶಿತ ಹತ್ಯೆ ಅಂತ ತೀರ್ಪು ನೀಡಿದ್ದಾರೆ. ಆದರೆ ಪ್ರಭಾ ಹತ್ಯೆಯಲ್ಲಿ ಗಂಡ ಅರುಣ್ ಅವರ ನೇರ ಕೈವಾಡ ಇದೆ ಅಂತ ಸಾಬೀತುಪಡಿಸೋಕೆ ಸಾಕಷ್ಟು ಪುರಾವೆಗಳಿಲ್ಲದ ಕಾರಣ ಅವರ ಮೇಲೆ ಇದುವರೆಗೆ ಯಾವುದೇ ಅಧಿಕೃತ ಚಾರ್ಜ್ ಶೀಟ್ ದಾಖಲಾಗಿಲ್ಲ. 10 ವರ್ಷಗಳ ಸುದೀರ್ಘ ತನಿಖೆಯ ನಂತರವೂ ಯಾರನ್ನೂ ಬಂಧಿಸಲು ಸಾಧ್ಯವಾಗದ ಕಾರಣ ಈ ಪ್ರಕರಣವನ್ನು ಈಗ ಹೆಚ್ಚಿನ ತನಿಖೆಗಾಗಿ NSW ಅನ್ಸಾಲ್ವ್ಡ್ ಹೋಮಿಸೈಡ್ ಯೂನಿಟ್ಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಹಾಗೆ 2025ರಲ್ಲಿ ಆಸ್ಟ್ರೇಲಿಯಾ ಸರ್ಕಾರ ಪ್ರಭಾ ಹಂತಕರ ಬಗ್ಗೆ ಮಾಹಿತಿ ನೀಡಿದವರಿಗೆ $1 ಮಿಲಿಯನ್ ಅಂದರೆ ಸುಮಾರು 8 ಕೋಟಿ ರೂಪಾಯಿ ಬಹುಮಾನವನ್ನು ಘೋಷಿಸಿದೆ. ಇನ್ಫಾರ್ಮೇಷನ್ ಕೊಟ್ಟವರ ಹೆಸರು, ಗುರುತು ಎಲ್ಲವನ್ನ ಗೌಪ್ಯವಾಗಿ ಇಡಲಾಗುವುದು ಅಂತಾನು ಹೇಳಲಾಗಿದೆ.
ಈ ಬಗ್ಗೆ ಅರುಣ್ ಕುಮಾರ್ ಮಾತಾಡಿದ್ದಾರೆ. ಪೊಲೀಸರು ಮಾಡಿರುವ ಎಲ್ಲ ಆರೋಪಗಳು ಬುಲ್ಶಿಟ್, ಅವೆಲ್ಲ ಸುಳ್ಳು ಮತ್ತು ಆಧಾರರಹಿತ ಅಂದಿದ್ದಾರೆ. ಆಸ್ಟ್ರೇಲಿಯಾ ಪೊಲೀಸರಿಗೆ ನಿಜವಾದ ಕೊಲೆಗಾರನನ್ನ ಪತ್ತೆ ಹಚ್ಚೋಕೆ ಸಾಧ್ಯವಾಗಿಲ್ಲ. ಇನ್ವೆಸ್ಟಿಗೇಷನ್ ಫೇಲ್ಯೂರ್ ಆಗಿದೆ. ಹಾಗಾಗಿ ನನ್ನನ್ನ ಈಸಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ನಾನು ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ನೀಡ್ತಾ ಇದ್ದೀನಿ. ಪತ್ನಿಯ ಸಾವಿನಿಂದ ನನಗೆ ಹೇಳಿಕೊಳ್ಳಲಾಗದಷ್ಟು ನೋವಾಗಿದೆ. ಕೊಲೆ ನಡೆದ ಸಮಯದಲ್ಲಿ ನಾನು ಆಸ್ಟ್ರೇಲಿಯಾದಲ್ಲಿ ಇರಲಿಲ್ಲ, ಭಾರತದಲ್ಲಿ ಬೆಂಗಳೂರಲ್ಲಿದ್ದೆ. ಸಾವಿರಾರು ಮೈಲಿ ದೂರದಲ್ಲಿದ್ದ ನಾನು ಹೇಗೆ ಕೊಲೆ ಮಾಡೋಕೆ ಅಥವಾ ಮಾಡಿಸೋಕೆ ಸಾಧ್ಯ ಅಂತ ಪ್ರಶ್ನಿಸಿದ್ದಾರೆ. ಬ್ಯಾಂಕ್ ಪಾಸ್ವರ್ಡ್ ಚೇಂಜ್ ಮಾಡಿದ್ದು ಮತ್ತು ಇನ್ಶೂರೆನ್ಸ್ ರಿನ್ಯೂ ಮಾಡಿದ್ದು ಇದು ನಾರ್ಮಲ್, ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ. ಪಾಸ್ವರ್ಡ್ ಚೇಂಜ್ ಮಾಡಿದ ಕೂಡಲೇ ನಾನೇ ಕೊಲೆ ಮಾಡಿದ್ದೀನಿ ಅನ್ನೋದು ಹೇಗೆ ಪ್ರೂವ್ ಆಗುತ್ತೆ? ಅದಕ್ಕೂ ಕೊಲೆಗೂ ಸಂಬಂಧನೇ ಇಲ್ಲ ಅಂತ ಹೇಳಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಭಾರತೀಯರ ಮೇಲೆ ಹೇಟ್ ಕ್ರೈಮ್ ದಾಳಿ ಆಗ್ತಾನೆ ಇರುತ್ತೆ. ಅದನ್ನು ಮುಚ್ಚಿ ಹಾಕೋಕೆ ನನ್ನನ್ನು ಬಲಿಪಶು ಮಾಡ್ತಿದ್ದಾರೆ ಅಂತಾನೂ ಆರೋಪಿಸಿದ್ದಾರೆ. ನನ್ನ ಬಗ್ಗೆ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಇದರಿಂದ ನನಗೆ ಹಿಂಸೆ ಆಗ್ತಿದೆ, ನೆಮ್ಮದಿಯೇ ಇಲ್ಲದಂತಾಗಿದೆ ಅಂತ ನೋವು ತೋಡ್ಕೊಂಡಿದ್ದಾರೆ. ಸದ್ಯ ಮಗಳು ನನ್ನ ಜೊತೆಗಿದ್ದಾಳೆ. ನನಗೆ ಅವಳಿಗೆ ನಾನು ಆಸರೆ ಆಗಿದ್ದೀವಿ ಅಂತ ಭಾವುಕರಾಗಿ ಹೇಳಿದ್ದಾರೆ. ಈಗ ಮಗಳು ದೊಡ್ಡವಳಾಗಿದ್ದಾಳೆ. ನನ್ನ ತಾಯಿಯನ್ನ ಕೊಂದವರು ಯಾರೇ ಇದ್ರೂ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾಳೆ. ಇತ್ತೀಚಿನ ಲೇಟೆಸ್ಟ್ ಡೆವಲಪ್ಮೆಂಟ್ ಪ್ರಕಾರ ಘಟನಾ ಸ್ಥಳದಲ್ಲಿ ಸಂಗ್ರಹಿಸಲಾಗಿದ್ದ DNA ಸ್ಯಾಂಪಲ್ಸ್ ಮತ್ತು ಪ್ರಭಾ ಅವರ ಬಟ್ಟೆ ಮತ್ತು ಘಟನಾ ಸ್ಥಳದಲ್ಲಿ ಸಿಕ್ಕ ಸಾಕ್ಷ್ಯಗಳನ್ನು ಲೇಟೆಸ್ಟ್ ಟೆಕ್ನಾಲಜಿ ಬಳಸಿ ಫೊರೆನ್ಸಿಕ್ DNA ತಂತ್ರಜ್ಞಾನದ ಮೂಲಕ ಮರುಪರೀಕ್ಷೆ ಮಾಡಲಾಗ್ತಾ ಇದೆ. ಈ ಟೆಕ್ನಾಲಜಿಯಿಂದ ಕೊಲೆಗಾರನ ವಂಶಾವಳಿಯನ್ನೇ ಪತ್ತೆ ಹಚ್ಚಬಹುದಂತೆ. ಜೊತೆಗೆ ಹಳೆಯ ಮತ್ತು ಬ್ಲರಿ CCTV ಫುಟೇಜ್ ಅನ್ನ ಆಧುನಿಕ AI ಟೆಕ್ನಾಲಜಿ ಬಳಸಿ ಕ್ಲಿಯರ್ ಮಾಡಲಾಗ್ತಾ ಇದೆ. ಇದರಿಂದನೂ ಆ ಅನಾಮಧೇಯ ವ್ಯಕ್ತಿಯ ಮುಖದ ಚಹರೆ, ಅವನು ಧರಿಸಿದ್ದ ಬಟ್ಟೆಯ ಮೇಲಿನ ಬ್ರ್ಯಾಂಡ್ ಗುರುತು ಪತ್ತೆ ಹಚ್ಚೋಕೆ ಪ್ರಯತ್ನಿಸಲಾಗ್ತಾ ಇದೆ. ಹಾಗೆ ಈಗಲೂ ಶಂಕಿತ ವ್ಯಕ್ತಿಗಳ ಚಲನವಲನದ ಮೇಲೆ ನಿಗಾ ಇಡಲಾಗಿದೆ. ಒಟ್ನಲ್ಲಿ ಇದುವರೆಗಿನ ತನಿಖೆಯಲ್ಲಿ ಆಸ್ಟ್ರೇಲಿಯಾ ಪೊಲೀಸರು ಕಲೆ ಹಾಕಿರುವ ಕೆಲವು ಎವಿಡೆನ್ಸ್ ಅರುಣ್ ಕಡೆಗೆ ಬೊಟ್ಟು ಮಾಡಿದ್ವು. ಆದರೆ ಯಾವ ಸಾಕ್ಷ್ಯಗಳು ಸ್ಟ್ರಾಂಗ್ ಇಲ್ಲ. ಪ್ರಭಾ ಪೋಷಕರು ಸಹ ಅರುಣ್ ಮೇಲೆ ಆರೋಪ ಮಾಡಿದ್ದಾರೆ. ಬಟ್ ಜಸ್ಟ್ ಇಮ್ಯಾಜಿನ್, ಅರುಣ್ ತಮ್ಮ ಹೆಂಡತಿಯನ್ನ ಕಳ್ಕೊಂಡಿದ್ದಾರೆ. ಅವರ ಪತ್ನಿಯ ಕೊಲೆಯಲ್ಲಿ ಅವರದ್ದೇ ಪಾತ್ರ ಇರಬಹುದು ಅಂತ ಆರೋಪ ಬಂದಾಗ ಅವರಿಗೆ ಹೇಗಾಗಿರಬೇಡ? ಈ ವಿಚಾರದಿಂದಾಗಿ ಕೆಲವೊಮ್ಮೆ ಅವರು ಫ್ರಸ್ಟ್ರೇಟ್ ಆಗಿರ್ಬೋದಲ್ವಾ? ಹಾಗಾಗಿ ಒಂದು TV ಇಂಟರ್ವ್ಯೂ ಸಂದರ್ಭದಲ್ಲಿ ರೂಡ್ ಆಗಿ ಬಿಹೇವ್ ಮಾಡಿರಲೂಬಹುದು. ಪದೇ ಪದೇ ಒಬ್ಬ ವ್ಯಕ್ತಿಗೆ ಇಲ್ಲಸಲ್ಲದ ಪ್ರಶ್ನೆ ಕೇಳಿದಾಗ, ಆರೋಪ ಮಾಡಿದಾಗ ಸಿಟ್ಟು ಬರೋದು ಸಹಜ. ಹಾಗಂದ ಮಾತ್ರಕ್ಕೆ ಅರುಣ್ರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸೋದು ತಪ್ಪು. ಇನ್ನು ಪ್ರಭಾ ಕೊಲೆಯಾಗಿರೋ ಬಗ್ಗೆ ಎಲ್ಲರಿಗೂ ಸಿಂಪತಿ ಇದೆ. ಅವರ ಕುಟುಂಬಕ್ಕೆ ತುಂಬಲಾರದ ನಷ್ಟ ಆಗಿದೆ. ಪ್ರಭಾ ಅಂತೂ ವಾಪಸ್ ಬರಲ್ಲ. ಆದರೆ ಅವರ ಕೊಲೆಗಾರನಿಗೆ ಕಠಿಣ ಶಿಕ್ಷೆ ಆಗಬೇಕು. ಆ ಮೂಲಕ ಪ್ರಭಾ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಒಂದಂತೂ ಸತ್ಯ, ಕೊಲೆಗಾರ ಯಾರೇ ಆಗಿರಲಿ, ಕಾನೂನಿನಿಂದ ತಪ್ಪಿಸಿಕೊಂಡ್ರೂ ಮೇಲೊಬ್ಬ ಎಲ್ಲರ ರಕ್ಷಕ ಇದ್ದಾನೆ. ಅವನ ಕೋರ್ಟ್ ತೀರ್ಪಿನಿಂದ ಯಾರೂ ತಪ್ಪಿಸಿಕೊಳ್ಳೋಕೆ ಸಾಧ್ಯವೇ ಇಲ್ಲ. ತಾಳ್ಮೆಯಿಂದ ಕಾಯಬೇಕಷ್ಟೇ. ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.